ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂತಹ ನಮ್ಮವರೇ ಆದಂತಹ ಸಹೋದರಿ ಪ್ರತಿಭಾ ಪಾಟೀಲ್ ಅವರು ವೇದಿಕೆಗೆ ಬರಬೇಕಂತ ಅವರಿಗೆ ಪ್ರೀತಿಪೂರ್ವಕವಾಗಿ ಅವರಿಗೆ ಕೇಳ್ಕೊತಿದ್ದೇನೆ. ಸಹೋದರಿಯ ಕಿರಿ ಪರಿಚಯ ಅವರು ಚಿನ್ಮಯಿ ಸ್ಕೂಲದ ಹೆಡ್ ಮಾಸ್ಟರ್. ಇಲ್ಲಿ ನಮ್ಮ ಹತ್ತಿರದ ಕಾಲನಿಯಲ್ಲಿ ಇರುವಂಥ ಚಿನ್ಮಯಿ ಸ್ಕೂಲು. ಒಂದ್ಸಲ ನೀವು ಚಿನ್ಮಯಿ ಸ್ಕೂಲ್ಗೆ ಹೋಗಿ ಬಂದರೆ ಅವ್ರಿಗೆ ಎಷ್ಟು ಡಿಸಿಪ್ಲಿನ್ ಆಗಿ ಇಟ್ಟಿದ್ದಾರೆ ಅನ್ನೋದನ್ನ, ಅವರ ಡಿಸಿಪ್ಲಿನ್ ಹೇಗಿದ್ದಾರೆ ಅದೇ ಥರ ಡಿಸಿಪ್ಲಿನ್ ಅನ್ನ ಇಟ್ಟಿದ್ದಾರೆ. ಆಮೇಲೆ ಆಧ್ಯಾತ್ಮಿಕ ಚಿಂತಕರು ಅವರು ಪ್ರತಿ ವರ್ಷದಲ್ಲಿ ಒಂದು ತಿಂಗಳು ಅವರ ಹಿಮಾಲಯಕ್ಕೆ ಹೋಗಿ ಅಲ್ಲಿ ತಪಸ್ಸನ್ನ ಮಾಡ್ತಾ ಇದ್ದಾರೆ. ಅದರಂತೆ ನಮ್ಮಲ್ಲಿ ಪ್ರತಿ ಸಲ ನಮ್ಮ ಈ ಸತ್ಸಂಗಗಳನ್ನು ಉದ್ಘಾಟನೆ ಮಾಡಿ ನಮಗೆ ಮಾರ್ಗದರ್ಶನವನ್ನು ಮಾಡಿದಂಥ ಪ್ರಕಾಶ್ ಮಹಾದೇವರಲ್ಲಿ ಅವರ ಪರಮ ಭಕ್ತರು. ಅವ್ರ ಜೊತೆ ಪ್ರತಿ ವರ್ಷ ಹೋಗ್ತಾರೆ. ಅವರೊಂದು ಟಿವಿ ಇದೆ, ಅದಕ್ಕೆ ಆಧ್ಯಾತ್ಮಿಕದೊಳಗೆ ಬಹಳ ಒಳಗೆ ಇಟ್ಟಿದ್ದಾರೆ. ಆಮೇಲೆ ವಿದ್ಯಾರ್ಥಿಗಳ ಜೊತೆ ಶಿಕ್ಷಕರಿಗೂ ಸಹಿತ ಅವರು ಸಾಕಷ್ಟು ತರಬೇತಿಯನ್ನು ಮಾಡಿದ್ದಾರೆ. ಈಗ ರೀಸೆಂಟ್ ಆಗಿ ಹೋಗಿದ್ದರು ಹೋದವಾರ ಅಂತ ಹೇಳಿದ್ವಿ ಅವರಿಗೆ. ಅವರು ಈಗ ಸಹ ನಮ್ಮ ದೇಸಾಯಿ ಶಿಕ್ಷಕರಿಗೆ ತರಬೇತಿ ಕೊಡೋದಿದೆ ಅಂತೆಲ್ಲ ಒಂದು ಅಪಾರ ಜ್ಞಾನವನ್ನು ಹೊಂದಿರುವಂಥ ಅವರು ನಮ್ಮ ಜೊತೆ ಇದರ ಅಥವಾ ನಮ್ಮ ಜೊತೆ ಸಮಯವನ್ನು ಇದು ಮಾಡಲಿಕ್ಕೆ ಬಂದಿದ್ದಾರೆ ಅಂತಂದರೆ ಬಹಳ ಸಂತೋಷವಿದೆ. ಅದಕ್ಕೆ ಅವರಿಗೆ ಕೊಟ್ಟಂಥ ವಿಷಯ ಶ್ರಾವಣ ಮಾಸ ಇದ್ದಿದ್ರೆ ಶ್ರಾವಣ ಮಾಸ ಪ್ರಾರಂಭವಾಗಿ ಇದು 2ನೇ ದಿವಸ. ಶ್ರಾವಣ ಮಾಸ ಯಾಕೆ ಆಚರಿಸಬೇಕು, ಶ್ರಾವಣ ಮಾಸ ಹೇಗೆ ಆಚರಿಸಬೇಕು ಅನ್ನೋದನ್ನು ಅವರು ತಮ್ಮ ನುಡಿಗಳನ್ನು ಹೇಳಿ ಸ್ವಲ್ಪ ಹೇಳಿದ್ರೆ ಅನ್ಸುತ್ತೆ. ಅದೆಲ್ಲ ನಿಮ್ಮ ಪ್ರೀತಿ ಹಾಗೇನಿಲ್ಲ. ಓಂ ಪೂರ್ಣಮದಂ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣೇಶ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಹರಿ ಓಂ. ಸತ್ಸಂಗಕ್ಕೆ ಆಗಮಿಸಿದಂಥ ಎಲ್ಲರಿಗೂ ಹೃದಯಪೂರ್ವಕ ನಮಸ್ಕಾರಗಳು. ಶ್ರಾವಣದ ಶುಭಾಶಯಗಳು. ಶ್ರಾವಣದ 2ನೇ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಕತ್ತಲಿನಿಂದ ಬೆಳಕಿನವರೆಗೂ, ಅಜ್ಞಾನದಿಂದ ಜ್ಞಾನದವರೆಗೂ ಹಾಗೂ ಮೃತ್ಯುವಿನಿಂದ ಅಮೃತತ್ವದವರೆಗೂ ನಮ್ಮೆಲ್ಲರ ಪ್ರಯಾಣ ಹೀಗೆ ಮುಂದುವರಿತಾ ಇರಲಿ ಅಂತ ಆಶಿಸ್ತಾ ನನಗೆ ಕೊಟ್ಟ ವಿಷಯ ಶ್ರಾವಣ ಅಂತ. ಈ ವಿಷಯಕ್ಕೆ ಎಷ್ಟು ನ್ಯಾಯ ಒದಗಿಸ್ತೀನೋ ಗೊತ್ತಿಲ್ಲ. ಹಿರಿಯರಿದ್ದೀರಿ, ಏನಾದರೂ ತಪ್ಪಾದರೆ ದಯವಿಟ್ಟು ಕ್ಷಮಿಸಬೇಕು ಅಂತ ಹೇಳಿ ನಾನು ಒಂದು 2 ಮಾತುಗಳನ್ನು ಪ್ರಾರಂಭಿಸ್ತೀನಿ. ಶ್ರಾವಣ ಅಂದ ತಕ್ಷಣ ನಮಗೆ ನೆನಪಿಗೆ ಬರೋದಂದ್ರೆ ಜೋಕಾಲಿ, ಸಿಹಿ ತಿಂಡಿಗಳು, ಉಂಡಿ, ಚಟ್ಲಿ, ಪೂಜೆ, ಪುರಸ್ಕಾರ, ಪ್ರವಚನಗಳು, ಸತ್ಸಂಗ, ಇವೆಲ್ಲ ಉಪವಾಸ ಎಲ್ಲ ನೆನಪಿಗೆ ಬರ್ತಾವ. ಹೇಳ್ತಾರ ಶ್ರಾವಣ ತಿಂಗಳಂದ್ರೆ ಬಹಳ ಪವಿತ್ರವಾದ ತಿಂಗಳು ಅಂತ ಹೇಳ್ತಾರೆ. ಬಹಳ ಪವಿತ್ರವಾದ 5ನೇ ನಮ್ಮ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಈಗ 5ನೇ ತಿಂಗಳು ಇರ್ತದೆ. ಸೊ ಬಹಳ ಪವಿತ್ರ ಇದು ಅಂತ ಹೇಳ್ತಾರೆ. ಹಿಂಗೆ ನಾನೇ, ಯಾಕಂದ್ರೆ ನಮ್ಮ ಶಾಲೆಯಲ್ಲಿ ಎಲ್ಲಾ ಜನರು ಇರೋದ್ರಿಂದ ನಾನು ಯೋಚನೆ ಮಾಡಿದ್ವಿ. ಎಲ್ಲರೂ ಅಂತಾರೆ ಎಲ್ಲ ಧರ್ಮದವರು ಈ ತಿಂಗಳು ಶ್ರೇಷ್ಠ, ಈ ತಿಂಗಳು ಶ್ರೇಷ್ಠ ಅಂತ ಇರ್ತದೆ, ಎಲ್ಲರಲ್ಲೂ ಇರುತ್ತೆ. ನಾವು ನೋಡಿದ್ರ ಇದೇ ಶ್ರಾವಣ ತಿಂಗಳು ಯಾಕೆ ಬಹಳ ಶ್ರೇಷ್ಠ ಅಂತ ಒಂದು ಯೋಚನೆ ಮಾಡ್ತಾ ಹೋದ್ರೆ, ನಾವು ನೋಡಿದ್ರೆ ಸನಾತನ ಧರ್ಮ, ನಮ್ಮ ಹಿಂದೂ ಧರ್ಮ ನೋಡಿದ್ರೆ ನಾವು ತಿಳ್ಕೊತೀವಿ, ಯಾವುದೇ ಆಚರಣೆ ಇರಲಿ, ಯಾವುದೇ ಹಬ್ಬ ಇರಲಿ, ಏನೇ ಇರಲಿ, ಯಾವುದನ್ನು ವೈಜ್ಞಾನಿಕ ಕಾರಣ ಇಲ್ಲ ಅಂತ ಯಾವುದೂ ಮಾಡಿಲ್ಲ. ಧರ್ಮದ್ದು ಒಂದು ಅಮಾವಾಸ್ಯೆಯನ್ನು ತಿಳ್ಕೊಂಡು, ಅಮಾವಾಸ್ಯೆ ಆಚರಣೆಯನ್ನು ತಿಳ್ಕೊಂಡು, ಎಲ್ಲದಕ್ಕೂ ಒಂದು ತನ್ನದೇ ಆದ ವೈಜ್ಞಾನಿಕ ಕಾರಣವನ್ನು ಹೊತ್ತು ಹಿರಿಯರು ಮಾಡಿರೋದ್ರಿಂದ ಅದಕ್ಕೆ ಬಹಳ ಮಹತ್ವ ಇದೆ. ಶ್ರಾವಣಕ್ಕೂ ಅದರದ್ದೇ ಆದ ಮಹತ್ವ ಇರೋದ್ರಿಂದ ಎದಕ್ಕೆ ಹೇಳ್ಬೋದು, ಶ್ರಾವಣ ತಿಂಗಳು ಬಹಳ ಮಹತ್ವದ ತಿಂಗಳಾಗೈತಿ ಅಂತ ಹೇಳ್ಬೋದು. ಬಹಳ ಮಹತ್ವದ ತಿಂಗಳು.
ಶ್ರಾವಣ ತಿಂಗಳ ಆಚರಣೆಯನ್ನ ನೋಡಿದ್ರೆ ಈ ಪುರಾಣಗಳಲ್ಲಿ ಒಂದೇನು ಉಲ್ಲೇಖ, ಸಾಕಷ್ಟು ಉಲ್ಲೇಖ ಕಥೆಗಳು ಬರ್ತಾವ. ಅದರಲ್ಲಿ ಪಾರ್ವತಿ ತಪಸ್ ಮಾಡಿದಿರ್ಬೋದು, ವಿಷ್ಣುವಿರ್ಬೋದು, ಅಥವಾ ನಾವು ಎಲ್ಲರಿಗೂ ಗೊತ್ತಿರುವ ಹಾಗೆ ಅಸುರರು ದೇವತೆಗಳು ಸಮುದ್ರ ಮಂಥನ ಮಾಡೋದಿಗೆ ವಿಷ ಬಂತಂತ, ವಿಷನ ಶಿವ ನುಂಗಿ ಗಂಟಲಿನಲ್ಲಿ ಇಟ್ಕೊಂಡ್ರಂತ. ಅವಾಗ ಅವ್ರಿಗೆ ಭಾಳ ತಾಪ ಆಯ್ತಂತ, ಭಾಳ ತಾಪ ಆಗಿರತ್ತಂತ. ಅವಾಗ ಅದನ್ನ ಅರ್ಥ ಮಾಡ್ಕೊಂಡು ಇಂದ್ರರು ಏನ್ ಮಾಡಿದ್ರಂತ, ಮೇಲಿಂದ ನೀರು ಸುರಿಸಿದ್ರು. ಮೇಲಿನಿಂದ ನೀರು ಸುರಿಸಿದಾಗ ಅವ್ರಿಗೆ ಭಾಳ ಭಾಳ ಖುಷಿ ಆಯ್ತು. ನಮ್ದು ಏನು ಸಿದ್ಧಿ ಆಗ್ಬೇಕಾಗಿರ್ತದೆ, ನಮ್ಗೆ ಆಯ್ತು ಅಂದ್ರೆ ಭಾಳ ಖುಷಿ ಆಗುತ್ತೆ. ಅದರಲ್ಲಿ ಅವರಿಗೂ ಭಾಳ ಖುಷಿ ಆಯ್ತು. ಭಾಳ ಖುಷಿಯಾಗಿ ಅವರು ಆಶೀರ್ವಾದನ ಕೊಟ್ಟರಂತ. ವರುಣ, ನಿಮ್ಗೆ ಯಾವಾಗಲೂ ಮಳೆ ಸುರಿಸ್ತಾ ಇದ್ದೀವಿ ತಿಂಗಳಲ್ಲಿ ಅಂತ ಹೇಳಿ. ಯಾವಾಗಲೂ ತಪ್ಪಿರ್ತದೆ, ಈ ಒಂದು ತಿಂಗಳು ಭಾಳ ತಪ್ಪಿರ್ತದೆ. ಅದ್ರ ಜೊತೆ ಹೇಳಿದ್ರೆ ನಮ್ಮ ಮೇಲೆ ಯಾರ್ಯಾರು ನೀರು ಹಾಕ್ತಾರ ಅವ್ರಿಗೆ ನನ್ನ ಶ್ರೀರಕ್ಷೆ ಇರುತ್ತ ಅಂತ ಒಂದು ಕಥೆ ಇದೆ, ಪುರಾಣದಲ್ಲಿರುವಂಥದ್ದೇ. ವೈಜ್ಞಾನಿಕ ದೃಷ್ಟಿಕೋನದಲ್ಲಿನೂ ನೋಡಿದ್ರೆ ಈ ಶ್ರವಣ ನಕ್ಷತ್ರ ಅಂತ ಹೇಳಲ್ಲ, ಅದು 3 ನಕ್ಷತ್ರಗಳನ್ನ ಒಳಗೊಂಡಿರ್ತದೆ, 3 ನಕ್ಷತ್ರದಿಂದ ಕೂಡಿರ್ತದೆ. ಅದು ನಾವು ನೋಡಿದ್ರೆ ಕಿವಿ ಆಕಾರದಲ್ಲಿ ಅದು ಹೊಂದ್ಯದ. ಸೊ ಶ್ರವಣ ಮಾಡೋದು, ಕೇಳಿಸ್ಕೊಳ್ಳೋದು. ಈ ಒಂದು ಸಮಯದಲ್ಲಿ ಚಂದ್ರನ ಪ್ರಭಾವ ಈ ನಕ್ಷತ್ರದ ಮೇಲೆ ಡೈರೆಕ್ಟ್ ಆಗಿ ಬೀಳುತ್ತೆ. ಅದರ ಬೆಳಕು, ಅದರ ಪ್ರಭಾವ ಡೈರೆಕ್ಟ್ ಆಗಿ ಬೀಳೋದ್ರಿಂದ ಅದು ತನ್ನ ಎನರ್ಜಿ, ಎಷ್ಟು ಎನರ್ಜಿ ನಮಗೆ ಸಪ್ಲೈ ಮಾಡ್ತಿರ್ತದೆ, ಅದು 3 ಪಟ್ಟು ಎನರ್ಜಿ ಸಪ್ಲೈ ಮಾಡ್ತದೆ. ಅದಕ್ಕೆ ನೋಡ್ರಿ, ಈ ಯಾವುದೇ ಡಿಸ್ಟ್ರಾಕ್ಷನ್ಸ್ಗಳು ಇರ್ತಾವಲ್ಲ, ಈ ಶ್ರಾವಣದಲ್ಲಿ ನಾವು ನೋಡ್ತಿರ್ತೀವಿ, ಕುಡಿಯೋದನ್ನ ಬಿಡ್ತಾರ. ಅದಕ್ಕೆ ನಾವು ಕುಡಿಯಲ್ಲ, ಸೇದಲ್ಲ, ತಂಬಾಕುಗಳ ಸೇವನೆ ಆಗಲ್ಲ, ಕೆಟ್ಟ ಕೆಲಸಗಳನ್ನ ಮಾಡಲ್ಲ, ಕೆಟ್ಟ ಮಾತುಗಳನ್ನ ಆಡಲ್ಲ, ಕೆಟ್ಟ ಸಹವಾಸಗಳನ್ನ ಮಾಡೋದಿಲ್ಲ, ಪೂಜೆ ಪುನಸ್ಕಾರ ಮಾಡ್ಕೊಳ್ತಾ ನಮ್ಮ ಜೀವನ ಸಾಗಿಸ್ತೀವಿ ಅಂತ. ಎಷ್ಟು ಅದ್ಭುತವಾದ ವಿಚಾರ ನೋಡ್ರಿ. ಈಗ ನಾನು ಕೆಲವೊಬ್ಬರ ನಂದು ಸ್ವಲ್ಪ ಇಂಟರ್ವ್ಯೂ ಮಾಡೋದು, ಸರ್ವೆ ಮಾಡೋದು ಬಹಳ ಸ್ವಭಾವ. ಹೀಗೆ ಯಾಕಾಗೈತಿ ಅಂತ ತರ್ಕ ಮಾಡ್ತಾನೆ ಇರ್ತೀನಿ. ಹಂಗೆ ನೋಡ್ತಾ ಹೋದಾಗ ನನಗೆ ನಾವು ಕೇಳಿದೆ, ಈಗ ಕುಡಿಯೋದು ಅಂತಂದ್ರೆ ಹೇಳ್ತಾರೆ, ನಂಗೆ ಒಂದಿನ ಕುಡಿಯೋದಿರ್ಲಿಲ್ಲ ಅಂದ್ರೆ ನಡೆಯೋದಿಲ್ರಿ, ನಾನ್ ವೆಜ್ ಒಂದಿನ ನಂಗೆ ತಿನ್ಲಿಲ್ಲ ಅಂದ್ರೆ ಸಮಾಧಾನ ಆಗಲ್ರಿ, ನಂಗೆ ದಿನ ಬೇಕೇರಿ, ಅದು ಒಂದು ಹೆಮ್ಮೆಯಿಂದ ಹೇಳ್ಕೊತಾರೆ, ಏನೋ ಒಂದು ಒಳ್ಳೆ ಕೆಲಸ ಮಾಡಿರ್ತೀವಿ ಅನ್ನೋವಾಗಲ್ಲೇ. ಸೊ ಅಂಥವ್ರು ಏನ್ ಮಾಡ್ತಾರೆ ಅಂದ್ರೆ ಶ್ರಾವಣದಾಗ 1 ತಿಂಗಳು ಅದನ್ನು ತ್ಯಜಿಸ್ತಾರೆ. ಒಂದಿನಾನೂ ಆಗ್ಲಾರ್ದವರಿಗೆ 1 ತಿಂಗಳು ಹೆಂಗ್ ತ್ಯಜಿಸ್ಲಿಕ್ಕೆ ಆಗ್ತದ? ಯಾಕಂದ್ರೆ ಅಲ್ಲಿ ಎನರ್ಜಿ ಲೆವೆಲ್ ಭಾಳ ಹೈ ಇರ್ತದೆ. ನಮ್ಮ ಎನರ್ಜಿ ಲೆವೆಲ್, ಈಗ ಒಂದು ಬಾಲ್ ನಾವು ಕುಡಿಸಿದೇವೆ ಅಂತಂದ್ರೆ ಅದೇ ಸ್ಪೀಡ್ನಾಗ ಬರ್ತದೆ. ಹೌದಿಲ್ಲ? ಈಗ ನಾವು ಏನು ಅಪೇಕ್ಷೆನ ಪಡ್ತೀವಿ, ನಾವು ಮನಸ್ಸಿನಲ್ಲೂ ಏನು ಅನ್ಕೋತೀವಿ, ಅದು ದೇವ್ರ ತಥಾಸ್ತು ಅಂತಾರೆ. ಅಲ್ಲಿಂದ ಎನರ್ಜಿ ಸೇಮ್ ಸಪ್ಲೈ ಆಗ್ತದೆ. ಆದ್ರೆ ಈ ಶ್ರಾವಣ ತಿಂಗಳಿನಲ್ಲಿ ಏನಾಗ್ತದೆ, ಚಂದ್ರನ ಪ್ರಭಾವದ ಮೇಲೆ ಡೈರೆಕ್ಟ್ ಇರೋದ್ರಿಂದ ಅದರ ಶ್ರೀರಕ್ಷೆಯಲ್ಲಿ ನಮ್ಗೆ 3 ಪಟ್ಟು ಜಾಸ್ತಿ ಇರ್ತದೆ. ಅದರ ರಕ್ಷಣೆ ನಮ್ಗೆ 3 ಪಟ್ಟು ಜಾಸ್ತಿ ಇರ್ತದೆ. ಅದರ ಎನರ್ಜಿ ನಮ್ಗೆ 3 ಪಟ್ಟು ಫ್ಲೋ ಆಗ್ತಿರ್ತದೆ. ಸೊ ನಾವು ಬಿಡಬೇಕು ಅನ್ನೋ ವಿಷಯಕ್ಕೆ ಅಲ್ಲಿ ಎನರ್ಜಿ ಸಾಥ್ ಕೊಡೋದ್ರಿಂದ ನಮಗೆ ಬಹಳ ಬೇಗ ಅದನ್ನು ಬಿಡ್ಲಿಕ್ಕೆ ಆಗ್ತದೆ. ಅದಕ್ಕೆ ಅಂತಾರೆ ಶ್ರಾವಣದಾಗ ತ್ಯಜಿಸಪ್ಪ, ತ್ಯಜಿಸಿ ನೋಡು, ಅದು ಸಾಧ್ಯನೂ ಆಗ್ತದೆ. ನಾವು ಏನಾರ ಕೇಳ್ಬೇಕಂತಂದ್ರೆ ಅದು ಕೇಳಿ ಮನಸ್ಸನ್ನು ಬರೋದು ಈ ತಿಂಗಳಿನಲ್ಲಿ ಹೆಚ್ಚು. ಪೂಜೆ ಪುನಸ್ಕಾರ ಮಾಡ್ಬೇಕನ್ನೋ ಮನಸ್ಸನ್ನು ಬರೋದು, ಯಾಕಂದ್ರೆ ಆ ಎನರ್ಜಿ ಲೆವೆಲ್ ಇರ್ತದೆ. ಅಷ್ಟೇ ಸೀಮಿತ ಆಗಿರಲ್ಲ, ಅಂದ್ರೆ ಏನೋ ಕೆಲವೊಂದು ಬಿಟ್ಟಿಗೆ ಅಷ್ಟೇ ಸೀಮಿತ ಆಗಿರಲ್ಲ. ಅದ್ರ ಜೊತೆ ಕನ್ಸ್ಟ್ರಕ್ಟಿವ್ ವರ್ಕಿಂಗು ಅದು ಸೀಮಿತ ಆಗಿರ್ತದೆ. ಅದನ್ನ ಹೆಂಗೆ ಹೇಳ್ಬೋದಂದ್ರೆ, ಈಗ ಸಪೋಸ್ ನಾವು ಅನ್ಕೊಂಡಿದ್ದೆವು ದಿನ ಮುಂಜಾನೆ ಎದ್ದು ಭಗವದ್ಗೀತೆ ಓದಬೇಕು, ದಿನ ಒಂದು ಸ್ತೋತ್ರನ ಹೇಳಬೇಕು, ದಿನ ಒಂದು ಶ್ಲೋಕನ ಹೇಳಬೇಕು, ಏನೋ ನಾವು ಅನ್ಕೊಂಡಿದ್ದೆವು, ನಮ್ಗೆ ಆಗ್ತಿರ್ಲಿಲ್ಲ. ದಿನ 4 ಗಂಟೆಗೆ ಅಮೃತ ಮುಹೂರ್ತದಲ್ಲಿ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆವು, ನಮ್ಗೆ ಆಗ್ತಾ ಇರ್ಲಿಲ್ಲ. ಈ ಒಂದು ಮಂತ್ನಲ್ಲಿ ನಾವು ಸ್ಟಾರ್ಟ್ ಮಾಡಿದ್ರೆ ಖಂಡಿತವಾಗೂ ಅದು ಸಾಧ್ಯ ಆಗ್ತದೆ. ಏನಂತಾರಲ್ಲ, ಒಂದೇನೋ ನಾವು ಸ್ಟಾರ್ಟ್ ಮಾಡ್ಬೇಕಂದ್ರೆ 21 ದಿನ ನಾವು ಪ್ರಾಕ್ಟೀಸ್ ಮಾಡಿದ್ರೆ ಅದು ನಮ್ಗೆ ರೂಢಿ ಆಗ್ತದೆ. ಇದು ನಾವು ಪ್ರತ್ಯಕ್ಷವಾಗಿ ಮಾಡಿದ್ರು ಮಾಡ್ಬೋದು. ನಮ್ಮ ಮಕ್ಕಳಿಗೆ ನಾವು ಮಾಡ್ತಿರ್ತೀವಿ, ಉಪ್ಪಿಟ್ಟು ತಿನ್ನಲ್ಲ, ಇಷ್ಟ ಇಲ್ಲ, 21 ದಿನ ಕಂಟಿನ್ಯೂಸ್ ಉಪ್ಪಿಟ್ಟು ಕೊಟ್ಟು
ಡೆಫಿನೆಟ್ಲಿ ಆ ಉಪ್ಪಿಟ್ಟು ಇಷ್ಟ ಆಗಲಿಕ್ಕೆ ಬಿಡ್ತದೆ. ಈಗ ನಾವು ಅಂತಿರ್ತೀವಲ್ರಿ ಒಂದೊಂದ್ಸಲ ಇವಾಗ ಮನ್ಯಾಗ ಅಡುಗೆ ಹೆಂಗಿರ್ತಾರೇನೋ ನಮ್ಗೆ ಇಷ್ಟನೇ ಆಗಲ್ಲ ಅಂತಿರ್ತೀವಿ. ಯಾವ್ದಾರ ಮನೆಗೆ ಹೋದಾಗ ನಮ್ಗೆ ಅಡುಗೆ ಇಷ್ಟ ಆಗಲಿಲ್ಲ ಅಂದ್ರೆ ನಾವು ಅಂತಿರ್ತೀವಿ. ಅವ್ರಿಗೆ ಯಾಕೆ ಇಷ್ಟ ಆಗ್ತದೆ ಅಂತಂದ್ರೆ ಅದನ್ನ ಅವ್ರು ಪ್ರತಿನಿತ್ಯ ಸೇವಿಸ್ತಾ ಅದು ಇಷ್ಟ ಆಗ್ತಾ ಹೋಗ್ತದೆ. ರೂಢಿ ಮಾಡ್ಕೊಳ್ತಾ ರೂಢಿ ಪ್ರಾಕ್ಟೀಸಿಗೆ ಬಂದ್ಬಿಡ್ತದೆ, ಹ್ಯಾಬಿಟ್ ಆಗ್ಬಿಡ್ತದೆ ನಮ್ಗೆ. ಅಂತ ಹ್ಯಾಬಿಟ್ಗಳನ್ನ ನಮ್ಗೆ ಯಾವುದೇ ಹ್ಯಾಬಿಟ್ ಅನ್ನು ಕಲ್ಟಿವೇಟ್ ಮಾಡ್ಕೋಬೇಕಾದ್ರೆ ಈ ಒಂದು ತಿಂಗಳ ಅದ್ಭುತವಾದ ತಿಂಗಳ ಅಂತ ಹೇಳ್ಬೋದು. ಅದ್ಭುತವಾದ ತಿಂಗಳ ಇದರಲ್ಲಿ ನಾವು ಯಾವುದೇ ಒಂದು ಕನ್ಸ್ಟ್ರಕ್ಟಿವ್ ಒಂದು ಅಫರ್ಮೇಷನ್ ಅನ್ನು ತೆಗೆದುಕೊಂಡು ಯಾವುದೋ ಒಂದು ಹ್ಯಾಬಿಟ್ ಅನ್ನು ಕಲ್ಟಿವೇಟ್ ಮಾಡಲಿಕ್ಕೆ ಅದು ಶ್ರೀರಕ್ಷೆ ಇರ್ತದೆ ಅಂತ ಹೇಳ್ಬೋದು. ಶ್ರವಣ ಅಂತಂದ್ರೆ ಕೇಳಿಸ್ಕೊಳ್ಳೋದು, ಕೇಳೋದು, ಶ್ರವಣ, ಮನನ, ನಿಧಿಧ್ಯಾಸ. ಈಗ ಮೊದಲನೇ ನಾವು ತಗೊಂಡೇವಂತಂದ್ರೆ ಕೇಳಿಸ್ಕೊಳ್ಳೋದು. ಏನ್ ಕೇಳಿಸ್ಕೊತೀವಿ ನಾವು? ಮುಂಜಾನೆ ಸಂಜೆವರೆಗೂ ನಾವು ಸಾಕಷ್ಟು ವಿಷಯಗಳನ್ನ ಕೇಳಿಸ್ಕೊಳ್ತಾನೆ ಇರ್ತೀವಿ, ಬೇರೆಯವರಿಂದ ಕೇಳಿಸ್ಕೊತಿರ್ತೀವಿ. ಈಗ ಒಂದು ಪಕ್ಷಿ ಕೂಗಿತು ಕೇಳ್ತ ನಮ್ಗೆ. ಈಗ ನಾನೇನೋ ಹೇಳ್ತಿದ್ದೀನಿ, ಅದು ನಿಮ್ಗೆ ಕೇಳಿಸ್ತದೆ. ಏನಂತ ಒಂದು ಒಳ್ಳೆಯದ್ರ ಜೊತೆ ಕೆಟ್ಟದನ್ನು ಕೇಳಿಸ್ಬೋದು, ನಮಗೆ ಬೇಕಾಗಿದ್ದು ಕೇಳಿಸ್ಬೋದು, ಬ್ಯಾಡಾಗಿದ್ದು ಕೇಳಿಸ್ಬೋದು. ಈ ಕೇಳಿಸ್ಕೊತಾನೆ ಇರ್ತದೆ. ಅಂತಂದ್ರೆ ನಾವು ಕೇಳಿಸ್ಕೋಬೇಕು ಅಂತ ಎಲ್ಲರೂ ಹೇಳ್ತಾರೆ. ನಾವು ಏನ್ ಕೇಳಿಸ್ಕೋಬೇಕು, ಎಷ್ಟು ಕೇಳಿಸ್ಕೋಬೇಕು, ಯಾವ್ದನ್ನ ಕೇಳಿಸ್ಕೋಬೇಕು ಅನ್ನೋ ಪ್ರಶ್ನೆ ಬರುತ್ತೆ. ಹಂಗ ಪ್ರಶ್ನೆ ಹಾಕ್ತಾ ಹೋದಾಗ ಎಲ್ಲರೂ ಕೇಳಿಸ್ಕೋಬೇಕಾ? ಇಲ್ಲ, ಎಲ್ಲರೂ ಕೇಳಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಮ್ಗೆ ಯಾವಾಗಲೂ ಸೆಲೆಕ್ಟಿವ್ ಲಿಸ್ನಿಂಗ್ ಇರಬೇಕು. ನಮ್ಗೆ ಏನ್ ಬೇಕೋ ಅದನ್ನ ಅಷ್ಟೇ ಕೇಳಿಸ್ಕೋಬೇಕು. ಅದನ್ನ ಹೆಂಗೆ ಕೇಳಿಸ್ಕೋಬೇಕು? ಅದನ್ನ ಕೇಳಿಸ್ಕೋಬಾರ್ದು, ಆಲಿಸ್ಬೇಕು, ಶ್ರವಣ ಮಾಡಬೇಕು. ಹೆಂಗೆ ಕೇಳಿಸ್ಕೊಳ್ಳೋದಕ್ಕೂ ಆಲಿಸ್ಕೊಳ್ಳೋದಕ್ಕೂ ಏನ್ ವ್ಯತ್ಯಾಸ? ನಮ್ಗೆ ಅನಿಸ್ತದೆ ಇದು ನಮ್ಮ ಮುಖ್ಯದ ನಮ್ಮ ಜೀವನದ ಉದಾರ ಕೈದಿ ಅಂತ ಅನಿಸಿಕಂದ್ರ ಇದರಿಂದ ನಾವು ನಾನಾರು ಅನ್ನೋದನ್ನ ನೋಡಿ, ನಾನಾರು ಅಂತ ಅದನ್ನು ಕಂಡ್ಕೊಳ್ಳಕ್ ಎಷ್ಟೋ ಋಷಿಮುನಿಗಳು ತಮ್ಮ ಇಡೀ ಜೀವನ ಕೊಟ್ಟಾರ. ಈಗ ನಾನಾರು ಅನ್ನೋದನ್ನ ಕಂಡ್ಕೊಳ್ಳಿಕ್ಕೆ ನಾನು ಎದಕ್ಕಿಗೆ ಬಂದಿದ್ದೀನಿ ಅಂತ ಕಂಡ್ಕೊಳ್ಳಿಕ್ಕೆ ಏನಾದ್ರೂ ನಮ್ಮ ವಿಷಯಗಳಿದ್ದು, ನಮ್ಮ ಉದ್ಧಾರದ ವಿಷಯಗಳಿದ್ದು ಅಂತಂದ್ರೆ ನಾವು ಕೇಳಿಸ್ಕೋಬಾರ್ದು, ಆಲಿಸ್ಬೇಕು, ಶ್ರವಣ ಮಾಡಬೇಕು. ಶ್ರವಣ ಹೆಂಗ್ ಮಾಡ್ಬೇಕಂತಂದ್ರೆ ನಮ್ಮ ಮೈಯೆಲ್ಲ ಕ್ಲಿಯರ್ ಮಾಡಬೇಕು. ಮೈಯೆಲ್ಲ ಬಹಳ ಎಫೆಕ್ಟಿವ್ ಇರುತ್ತೆ. ನಾವೇನು ಶ್ರವಣ ಮಾಡ್ತೀವಿ ಅದೇ ನಾವು ಆಗ್ತೀವಿ. ಎಷ್ಟೋ ಬಾರಿ ನಾವು ಕಥೆ ಕೇಳಿರ್ಬೋದು, ಗಿಳಿ ಕಥೆ ಕೇಳಿರ್ಬೋದು, ಆಶ್ರಮದಲ್ಲಿರುವ ಗಿಳಿನ ಮತ್ತು ಕಟಕನ ಮನೆಯಲ್ಲಿ ಬೆಳೆದ ಗಿಳಿನ. ಒಂದು ಗಿಳಿ ತಾಯಿ ಇರುತ್ತೆ, ಗಿಳಿ ತಾಯಿಗೆ ಇಬ್ಬರು ಮಕ್ಕಳು ಇರ್ತಾವ. ಒಂದು ಆಶ್ರಮ ಹೋಗ್ತದ, ಅಲ್ಲಿ ಬೆಳೀತದ, ಇನ್ನೊಂದು ಕಟಕನ ಮನೆಗೆ ಹೋಗಿ ಬೆಳೀತದೆ. ಆಶ್ರಮದ ಗಿಳಿ ಯಾವಾಗಲೂ ಬನ್ರಿ, ಕೂಡ್ರಿ, ಪ್ರಸಾದನ ತಗೊಳ್ರಿ, ವಿಶ್ರಮಿಸ್ರಿ ಅಂತಿರ್ತದೆ. ಇದು ಕಟಕದ ಮನೆ ಗಿಳಿ ಹೆಂಗಂತಿರ್ತದೆ? ಕಡಿ ಬಡಿ, ಯಾಕೆ ಬಂದ್ರಿ, ನೀನು ನೋಡ್ಕೋತೀನಿ, ಹಿಂಗಂತಿರ್ತದ. ಹಂಗ ಅಂದ್ರೆ ಆ ತಾಯಿ ಒಂದ್ಸಲ ನನ್ನ ಮಕ್ಕಳ ಹೆಂಗದಾವ ಅಂತ ನೋಡಿ ಬಂದಾಗ ಇದರ ಹಿಂಗ್ ಮಾಡ್ತದ, ಇನ್ನೊಂದರ ಹಿಂಗ್ ಮಾಡ್ತದೆ, ಹಿಂಗ್ ಹೆಂಗಿರುವಂತ. ಇದು ಸಂಘದ ಶ್ರವಣದ ಮಹತ್ವ. ನಾವು ಏನು ಕೇಳಿಸ್ಕೋತೀವಿ ನಾವು ಅದೇ ಆಗ್ತೀವಿ. ಅದಕ್ಕೆ ನಾವು ಹೆಂಗೆ ಕೇಳಿಸ್ಕೋಬೇಕು, ಏನು ಕೇಳಿಸ್ಕೋಬೇಕು ಅದು ಬಹಳ ಮಹತ್ವದ. ಈಗ ಕೇಳಿಸ್ಕೊಳ್ಳೋದು ಒಂದಾದ್ರೆ ಅದು ಮುಂದಿನ ಅಧ್ಯಾಯದ ಯಾವ ದೃಷ್ಟಿಕೋನದಿಂದ ಕೇಳಿಸ್ಕೊತೀವಿ ಅಂತ ಅದನ್ನೂ ಬಹಳ ಮಹತ್ವದಾಗ್ತದೆ. ಒಂದೇ ವಿಷಯವೇ ಇಬ್ಬರು ಬೇರೆ ಬೇರೆ ದೃಷ್ಟಿಕೋನದಿಂದ ಕೇಳಿರ್ತಾರೆ. ಅದನ್ನ ತಗೊಳ್ಳೋ ರೀತಿ ನಾವು ಹೆಂಗಿರ್ತದೆ ಅನ್ನೋದು ಬಹಳ ಇಂಪಾರ್ಟೆಂಟ್. ನಾವೇನು ಶ್ರವಣ ಮಾಡ್ತೀವಿ ಅದನ್ನ ನಾವು ಹೆಂಗೆ ಒಳಗೆ ಇಳಿಸ್ಕೋತೀವಿ, ನಾವು ಯಾವ ದೃಷ್ಟಿಕೋನದಿಂದ ಅದನ್ನ ನೋಡ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಈಗ ಇರ್ತಾವ ಕೃಷ್ಣನಿಗೆ ಇಷ್ಟು ಹೆಂಡರು, ಇದನ್ನ ಶ್ರವಣ, ಅದನ್ನ ಕೇಳಿಸ್ಕೊತೀವಿ. ಯಾರಂದ್ರೆ ಅದನ್ನ ಹೆಂಗೂ ತಗೋಬಹುದು. ನಾವು ಯಾವ ದೃಷ್ಟಿಕೋನ ಅಷ್ಟು ಮಂದಿ ಮಾಡ್ಕೊಂಡಾರೆ ಹಂಗೂ ತಗೋಬಹುದು, ಇನ್ನೊಂದು ರೀತಿಯಿಂದನೂ ತಗೋಬಹುದು. ಸೊ ಇವನ್ನ ಆ ದೃಷ್ಟಿಕೋನ ನೋಡಿದ್ರೆ ಇವತ್ತು ರೈತ ಗುಲಾಬಿ ಗಿಡ ಹಚ್ಚಿರ್ತಾರೆ. ಆ ಗುಲಾಬಿ ತಾನೇ ಹಚ್ಚಿರ್ತಾರೆ ಗುಲಾಬಿ ಗಿಡ. ಅದ್ರೊಳಗೆ ಹೋಗ್ತಾ ಹೋಗ್ತಾ
ಗುಲಾಬಿ ಗಿಡದಲ್ಲಿ ಮುಳ್ಳು ಚುಚ್ತದೆ. ಅದೇ ನಾನು ಬೆಳೆಸಿದ ಗಿಡ ನನಗೆ ಮುಳ್ಳು ಚುಚ್ಚಲಿಕ್ಕತ್ತದ, ಹೆಂಗಿದು ಅಂತ ಹೇಳಿ ಅದನ್ನ ಕಡಕ್ ಹಾಕ್ಬಿಡ್ತಾರೆ. ಇನ್ನೊಬ್ಬ ರೈತ ಏನ್ ಮಾಡ್ತಾನ, ಆ ಮುಳ್ಳನ್ನೆಲ್ಲ ಸಾವಕಾಶವಾಗಿ ತೆಗೆದು ಆ ಹೂವಿನ ಗುಚ್ಛ ಮಾಡಿ ದೇವ್ರ ಮುಂದಿಡ್ತಾನೆ. ಸೊ ಪರ್ಸೆಪ್ಷನ್, ದೃಷ್ಟಿಕೋನ, ನಾವು ಯಾವ ದೃಷ್ಟಿಕೋನದಿಂದ ನಾವು ನೋಡ್ತೀವಿ. ಇನ್ನೊಂದು ಕಥೆಯನ್ನ ನಾನು ಹೇಳ್ಬೇಕಂತಂದ್ರೆ, ಕುಖ್ಯಾತ ಕೊಲೆಗಾರ ಇರ್ತಾರೆ. ಇಷ್ಟು ಕೆಟ್ಟ ಕೆಟ್ಟ ಕೆಲಸಗಳನ್ನ ಮಾಡಿರ್ತಾನ ಜೀವನದಲ್ಲಿ ಅಂತಂದ್ರ, ಅವನ್ನ ಬಂದ್ರು ಒಂದು ಊರಿಗೆ ಅಂತಂದ್ರೆ ಎಲ್ಲರೂ ಗಡಗಡ ಅಂತ ನಡೆಸ್ತಿರ್ತಾರ, ಸರಿತಿರ್ತಾರ, ಹೆದರ್ತಿರ್ತಾರ. ಇವನಿಗೊಂದು ಒಂಥರ ಖುಷಿ, ನನ್ನ ನೋಡಿದ್ರೆ ಎಲ್ಲರೂ ಹೆದರ್ತಾರ. ಹೆಮ್ಮೆ ವಿಷಯ ಅವನಿಗೆ, ನಾ ಹೆದರ್ಸ್ಕೊತೀನಿ ಎಲ್ಲರಿಗೂ ಅಂತ. ಇದು ಜನರಿಗಷ್ಟೇ ಕಾಟ ಆಗಿರಲ್ಲ, ಸಮಯ ಅಂತ ಹೇಳ್ತಾರೆ, ಜನರಿಗಷ್ಟೇ ಕಾಟ ಆಗಿರಲ್ಲ, ಪೊಲೀಸರಿಗೂ ಒಂದು ದೊಡ್ಡ ತೊಂದರೆ ಆಗಿತ್ತು. ಏನಪ್ಪ ಇದು, ಇವ ಹೆಂಗರ ಹಿಡಿಯೋದು, ಹೆಂಗರ ತಪ್ಪಿಸ್ಕೋತಾನೆ, ಇವ್ ಎಷ್ಟರ ಚಾಣಾಕ್ಷರ, ಅಪ್ಪ ಚಾಣ ಇರ್ತಾನ, ಅಮ್ಮ ಚಾಣ ಇರ್ತಾನೆ, ಯಾಕೆ ಸಿಕ್ತಿರಲ್ಲ. ಸೊ ಏನ್ ಮಾಡೋದು ಅಂತ ಹಂಗೋ ಹಿಂಗೋ ಮಾಡಿ ಪೊಲೀಸರು ಹೆಂಗೋ ಮಾಡಿ ಅದನ್ನ ಅವ್ನು ಹಿಡಿತಾರೆ, ಹಿಡಿದು ಜೈಲಿಗೆ ಹಾಕ್ತಾರೆ. ಇದು ವಿಷಯ ರಿಪೋರ್ಟರ್ಸಿಗೆ ಗೊತ್ತಾಗ್ತದೆ. ಅವರು ಪ್ರತಿಯೊಬ್ಬರು ನೋಡಿ ಒಂದು ವಿಷಯ ಸಿಗ್ತದೆ, ಒಂದು ಸ್ಟೋರಿ ಸಿಗ್ತದೆ, ಕುಖ್ಯಾತ ಕೊಲೆಗಾರ ಈ ಜೈಲ್ನಾಗ ಅದಾನ ಅಂತ. ಅವನಿಗೆ ಅನಿಸ್ತು ಒಂದು ಇಬ್ರು ತಗೊಂಡೇ ಬಿಡೋಣ, ಹೆಂಗ ಹಿಂಗ ದರೋಡೆಗೋಳರಾದ ಕೊಲೆಗಾರರಾದ ಅಂತ ಹಂಗ ಅನ್ಕೊಂಡು ಅವ ಇಬ್ರು ತಗೊಳ್ಳಿಕ್ ಬರ್ತಾನ. ಹೆಂಗಪ್ಪ ನಿಮ್ದು ಬಾಲ್ಯ ಹೆಂಗಿತ್ತು, ನೀ ಈ ಒಂದು ಲೈನಿಗೆ ಬರ್ಲಿಕ್ಕೆ ಹೆಂಗ ಏನ್ ಯಾಕೆ ಹಂಗ ಆದಿ ಅಂತ. ಅವ ಅಂತಾನೆ, ಎಲ್ಲರಿಗೂ ನನ್ನ ತಂದೆ ಕಾರಣ, ನನ್ನ ತಂದೆ ನೋಡಿ ನಾನು ಹಂಗೆ ಬರ್ತೀನಿ. ನನ್ನ ತಂದೆ ಕುಡಿತಿದ್ದ, ಕುಡಿತಕ್ಕೆ ದುಡ್ಡು ಬೇಕಾದ್ರೆ ಕೆಲವೊಂದ್ಸಲ ಕಳ್ಳತನ ಮಾಡ್ತಿದ್ದ, ನನ್ನ ತಾಯಿ ಹೊಡಿತಿದ್ದ, ನನಗೆ ಹೊಡಿತಿದ್ದ. ನಾನು ಹೊಡಿಸ್ಕೊಂಡಿನಿ, ನಾನು ಹೊಡಿಸ್ಕೊಂಡಿನಿ ಅಂತಂದ್ರೆ ನಾ ಯಾಕೆ ನಾನು ಹೊಡೆಯೋನೆ, ನನಗೆ ಎಷ್ಟು ಹಿಂಸೆ ಆಗೈತೆ ಅಷ್ಟು ಹಿಂಸೆ ಬೇರೆಯವ್ರಿಗೆ ಕೊಡೋದೇ ನಾನು. ಹಿಂಗ ಹೇಳ್ದ. ಹಾಗಾದ್ರೆ ನಿಮ್ಮ ಮನೆಯವರು ಎಲ್ಲದಾರ, ತಂದೆ ಸತ್ತೋದಾರ, ನನ್ನ ತಾಯಿ ಅದಾರ, ಆಕೆ ನನ್ನ ಮಾತು ಕೇಳಲ್ಲ, ಆಕೆ ನಾನು ಇಷ್ಟನೂ ಪಡಲ್ಲ, ಬೇರೆ ಅದಾರ. ಭಾಳ ಕ್ಯೂರಿಯಾಸಿಟಿ ಆಗ್ತದೆ. ನೋಡು ನಿಮ್ಮ ಇಲ್ಲಿ ಅದಾರ, ಇವ್ರನ್ನ ತಾಯಿ ಬೇರೆ ಕಡೆ ಅದಾರ ಅಂತ. ಅವ್ರದ್ದು ಇಷ್ಟು ತಗೊಂಡ್ರೆ ನಂಗೆ ಪೇಪರ್ನಾಗ ಭಾಳ ಚಂದ ನ್ಯೂಸ್ ಕವರ್ ಆಗ್ತದ ಅಂತ ಅವ್ರಿಗೆ ಅನಿಸುತ್ತದೆ. ಸೊ ಹುಡುಕೋದು ಹೋದಾಗ ಅವ್ರಿಗೆ ಗೊತ್ತಾಯ್ತು, ಅವ್ರಿಗೊಬ್ಬ ಅಣ್ಣನೂ ಅದ. ಆ ಅಣ್ಣ ಬಹಳ ದೊಡ್ಡ ಶ್ರೀಮಂತ, ಧನಿ, ಜೊತೆಗೆ ಸಾತ್ವಿಕ ಮನುಷ್ಯ, ದಾನ ಧರ್ಮಗಳನ್ನು ಮಾಡ್ತಾ ಇದ್ದ, ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇದ್ದ. ಅವನಿಗೆ ಆಶ್ಚರ್ಯ ಆಗ್ತದೆ, ಒಬ್ಬ ತಮ್ಮರ ಹಿಂಗ, ಒಬ್ಬ ಅಣ್ಣರ ಹಂಗ, ಇದು ಹೆಂಗೆ ಸಾಧ್ಯ ಆಗ್ತದ, ಇದು ಹೆಂಗೆ ಸಾಧ್ಯ ಆಗ್ತದೆ. ಅವಾಗ ಅವ್ರ ಮನೆಗೆ ಹೋದಾಗ ಬರ್ಮಾಡ್ಕೊಳ್ತಾರ, ನೋಡ್ರಿ ನಿಮ್ಮ ತಮ್ಮನ ಬೆಟ್ಟಾಗಿದ್ದೆ ಹೀಗ ಹೇಳ್ದ ಅವನು. ಬಟ್ ನೀವೆಲ್ಲ ಭಾಳ ಸಾಕಿಟ್ಟಿದ್ದೀರಿ, ಎಲ್ಲರಿಗೂ ಹೆಲ್ಪ್ ಮಾಡ್ತೀರಿ, ಇಡೀ ಊರೇ ನಿಮ್ಮನ್ನ ನೆನೆಸ್ಕೊತದ, ಹೆಂಗಾಗ್ತದ, ಹೆಂಗಿದೆ, ಹೆಂಗಾಯ್ತು, ಇದ್ದು ಒಂದೇ ಮನೆ ಬೆಳೆದವರು, ಒಂದೇ ತಂದೆ ತಾಯಿ ಕಡೆ ಬೆಳೆದವರು, ಹೆಂಗ ನಿಮ್ದು ಹೆಂಗೆ ಸ್ಟೋರಿ ಹೇಳಿ. ನೋಡ್ರಿ, ನಾ ಸಣ್ಣವರಿರೋದ್ರಿಂದ ನಮ್ಮ ತಂದೆ ಹಿಂಸೆ, ನಮ್ಮ ತಾಯಿ ಹಿಂಸೆ ಕೊಡೋದು ನೋಡಿದ್ದೀನಿ. ನನಗೆ ಅವಾಗ ನಮ್ಮ ತಾಯಿ ಅಳೋದು ನೋಡಿದ್ರೆ ಅನಿಸಿತು, ನಾನು ಹಿಂಗೆ ಹಿಂಸೆ ಕೊಡಬಾರ್ದು, ಯಾವುದೇ ಹೆಣ್ಮಕ್ಳ ಕಣ್ಣಾಗಿ ಹಾಕಬಾರ್ದು. ಹಿಂಗಾದ್ರೆ ನಮ್ಮ ತಂದೆ ತನ್ನ ಕೊನೆ ಇದ್ರೊಳಗ ವಯಸ್ಸಿನಾಗ ನರಳಿಸಿದ್ರು. ಹಂಗೆ ಆಗ್ಬಾರ್ದು, ನನ್ನ ಪರಿಣಾಮ ನೋಡಿ ಹಂಗೆ ಆಗ್ಬಾರ್ದು ಅಂತ ನನ್ನ ಜೀವನದಲ್ಲಿ ನಾನು ಒಳ್ಳೆ ವ್ಯಕ್ತಿ ಆಗಿ ತೋರಿಸ್ತಿದ್ವು ಅಂತಿದ್ದೆ. ನಾನು ಮನೆಯೊಳಗಿದ್ದಾಗ ನಮ್ಮ ತಂದೆ ತನ್ನ ಕುಡಿತಕ್ಕೆ ಸಾಕಾಗಲಿಲ್ಲ ಅಂತ ಹೇಳಿ ಎಷ್ಟೋ ಜನರು ಮನೆ ದರೋಡೆ ಮಾಡ್ತಿದ್ರು, ಕಳು ಮಾಡ್ತಿದ್ರು. ಅವಾಗ ಶಾಪ ಹಾಕ್ತಿದ್ರು. ಆ ಶಾಪ ಹಾಕಿದ್ದು ನೋಡಿ ನನಗೆ ಅನಿಸಿತ್ತು, ನಾನು ಎಲ್ಲೂ ಇಂಥ ಕೆಲಸ ಮಾಡಬಾರ್ದು, ಎಲ್ಲರಿಗೂ ಒಳ್ಳೆ ಕೆಲಸ ಮಾಡಬೇಕು, ಒಳ್ಳೆ ಜೀವನ ಮಾಡಬೇಕು ಅಂತ. ಅದಕ್ಕೆ ನನ್ನ ಜೀವನ ಪರ್ಯಂತ ನಾನು ಒಳ್ಳೊಳ್ಳೆ ಕೆಲಸ ಮಾಡ್ಕೋತ ನನ್ನ ಜೀವನ ಸಾಗಿಸ್ತಾ ಇದ್ದೀನಿ. ನೋಡಿ ಎಷ್ಟು ಅದ್ಭುತ. ಒಂದೇ ವಿಷಯ,
ಇಲ್ಲ. ನಾವು ಯಾವ್ದು ಮೊದಲು ನಾವು ಯಾವುದನ್ನ ಕೇಳಿಸ್ಕೋಬೇಕು ಅನ್ನೋದನ್ನ ಡಿಸೈಡ್ ಮಾಡಿ ಸೆಲೆಕ್ಟಿವ್ ಲಿಸ್ನಿಂಗ್ ಅನ್ನ ಮಾಡಬೇಕು. ಆವಾಗ ಕೇಳಿಸ್ಕೊಳ್ಳೋದು ಬಂದ್ ಮಾಡ್ಬೇಕು, ಆಲಿಸೋದನ್ನ ಸ್ಟಾರ್ಟ್ ಮಾಡ್ಬೇಕು, ಶ್ರವಣ ಮಾಡ್ತಾ ಹೋಗ್ಬೇಕು. ಆ ಶ್ರವಣ ಮಾಡಿದಾಗ ನಾವು ಯಾವ ಪರ್ಸೆಪ್ಷನ್ ಇಂದ, ಯಾವ ದೃಷ್ಟಿಕೋನದಿಂದ ಅದನ್ನ ತಗೋಬೇಕಂತಂದ್ರೆ ಬಹಳ ಪಾಸಿಟಿವ್ ದೃಷ್ಟಿಕೋನದಿಂದ ಅದನ್ನ ತಗೋಬೇಕು. ಒಳಾರ್ಥಗಳನ್ನ ಅರ್ಥ ಮಾಡ್ಕೊಂಡು ನಮ್ಮ ವೇದ, ಉಪನಿಷತ್ತು, ಭಗವದ್ಗೀತೆ ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭ ಸಾಧ್ಯ ಅಲ್ಲ. ಒಂದು ಗುರು ಬೇಕಾಗ್ತದೆ. ಅದು ಒಳಾರ್ಥಗಳನ್ನ, ನಿಜವಾದ ಅರ್ಥಗಳನ್ನ ಅರ್ಥ ಮಾಡ್ಕೊಂಡು ಬಹಳಷ್ಟು ಜನ ಈಗಿನ ಜನರು ಆಚರಣೆಯಲ್ಲೇ ಮುಳುಗೋಗ. ಕೆಲವೊಬ್ರು ವಯಸ್ಸಾದವರು ಆಚರಣೆಗಳನ್ನ ಮಾಡ್ತಾರೆ, ಅರ್ಥ ಮಾಡ್ಕೊಂಡು ಓದಿಕ್ ಹೋಗಲ್ಲ. ಇನ್ನು ಕೆಲವೊಬ್ರು ಸಣ್ಣ ಮಕ್ಕಳು ನಾ ಯಾಕೆ ಮಾಡ್ಲಿ ನಮ್ಮ ವಿದ್ಯಾರ್ಥಿಗಳನ್ನ ನೋಡ್ತೀವಿ, ಏನ್ ಮಾಡ್ಬೇಕು ಹೇಳಿ, ನಾವು ಮಾಡಲ್ಲ. ಯಾಕಂದ್ರೆ ಅವ್ರಿಗೆ ಅರ್ಥ ಗೊತ್ತಿಲ್ಲ. ಪೂರ್ಣ ಅರ್ಥ ಗೊತ್ತಿರದೇ ಇರೋದ್ರಿಂದ ಅದನ್ನ ಆಚರಿಸೋದ್ರೊಳಗೆ ತೊಂದರೆ ಆಗ್ತದೆ. ನಾವೇ ಅವ್ರಿಗೆ ವೈಜ್ಞಾನಿಕ ಕಾರಣಗಳನ್ನ ಹೇಳಿ ಹೀಗೆ ಐತಿ ಅಂತಂದಾಗ ಡೆಫಿನೆಟ್ಲಿ ಅವರು ಶ್ರವಣ ಮಾಡ್ತಾರ, ಶ್ರಾವಣದ ಮಹತ್ವವನ್ನು ತಿಳ್ಕೊತಾರ. ಇಂಥ ಹಬ್ಬ ಹರಿದಿನಗಳ ಅದರದ್ದೇ ಆದ ಸಿಗ್ನಿಫಿಕೆನ್ಸ್ ಇರ್ತಾವ, ಅರ್ಥ ಮಾಡ್ಕೊತಾರ, ಆಚರಣೆ ಮಾಡ್ತಾರೆ. ಜೊತೆಗೂಡಿ ಎಲ್ಲರೂ ಆಚರಣೆ ಮಾಡ್ಬೋದು. ಹೀಗೆ ಶ್ರವಣ ಮಾಡಿದ್ಮೇಲೆ ಎಲ್ಲ ಸರಿ ಹೋಗುತ್ತಾ? ಈಗ ಒಬ್ಬ ಭಕ್ತ ಇದ್ದ, ಒಬ್ಬ ಗುರು ಏನೋ ಒಂದು ಹೇಳಿದ, ಪ್ರವಚನ ಹೇಳಿದ. 1 ತಿಂಗಳಾಯ್ತು, ಈಗಿನ ಕೇಳಿಸ್ಕೊಳಪ್ಪ, ನಿನ್ ಜೀವನ ಉದ್ಧಾರ ಆಗುತ್ತಾ ಅಂತ ಹೇಳಿದ. ಹೌದಲ್ಲ, ನಾನು ಕೇಳಿಸ್ಕೊಂಡ್ರೆ ನನ್ನ ಜೀವನ ಉದ್ಧಾರ ಆಗ್ತಿದೆ, ಭಾಳ ಚಲೋ, ನಾನು ಕೇಳಿಸ್ಕೊತೀನಿ. ಕೇಳಿಸ್ಕೊಂಡು ಆಮೇಲೆ 1 ತಿಂಗಳಿಗೆ ಅವ್ನು ಭೇಟಿಗೆ ಬಂದ, ಗುರುವಿಗೆ ಭೇಟಿಗೆ ಬಂದ. ನೀವು ಕೇಳಿಸ್ಕೊಂಡ್ರೆ ನಾನು ಕೇಳಿಸ್ಕೊಂಡೆ, ಏನೂ ಆಗಲೇ ಇಲ್ಲ, ಏನು ಹೇಳಿದ್ರೆ ನನಗೇನೂ ಆಗಲೇ ಇಲ್ಲ ಅಂತ. ಅವಾಗ ಗುರು ಅಂತಾನ, ಏನೂ ಆಗಿಲ್ಲ, ಚಿಂತೆ ಮಾಡ್ಬೇಡ, ಇನ್ನೊಂದು 15 ದಿನ ನಾನು ಕೊಡ್ತೀಯ ನನಗೆ. ಇಷ್ಟು ದಿನ 1 ತಿಂಗಳು ಕೊಟ್ಟಿದ್ದು, ಒಂದು 15 ದಿನ ಕೊಡೋದಿಲ್ಲ, ಕೊಡ್ತೀನಿ ಹೋಗ್ರಿ ಅಂತ. ಸೊ ಆ 15 ದಿನ ಫಸ್ಟಿಗೆ ಅವಾಗ ಏನಂತಾನ, ಒಂದು ಜೋಳಿಗೆ ಇಟ್ಟಲ್ಲಿ, ಮೂಲಿಯೊಳಗೆ ಒಂದು ಜೋಳಿಗೆ ಇಟ್ಟು ಅದ್ರೊಳಗೆ ಇಡ್ಲಿ ತರ್ತಿದ್ದೇವೆ ನಾವು. ಆ ಇಡ್ಲಿ ತಂದ ಜೋಳಿಗೆನ ಈ ದಿನ ಹಾಕೊಂಡು ಹೋಗ್ಬೇಕು, ನದಿಗೆ ಹೋಗ್ಬೇಕು, ನೀರು ತಗೊಂಡು ಇಲ್ಲಿ ಬರ್ಬೇಕು. ಶಾಲೆ ಅದನ್ನ ಮುಚ್ಚದನ, ನೀರು ತಗೊಂಡ್ ಆ ಜೋಳಿಗೆಯೊಳಗೆ ನೀರ್ ಹೆಂಗ್ ನಿಂತಾವ, ನೀರ್ ಹೆಂಗ್ ತಗೊಂಡ್ ಬರ್ಲಿ, ಅದು ಕರ್ರದಾಗೈತೆ ಆ ಜೋಳಿಗೆಯೊಳಗೆ ನೀರ್ ಹೆಂಗ್ ತರ್ಲಿ ಅಂತ. ಅದು ಗುರು ಹೇಳ್ತಾರಲ್ಲ, ನನ್ನ ಉದ್ಧಾರ ಆಗ್ತದ ಅನ್ನೋದೊಂದು ತಲೆ ಇರ್ತದ ಅವ್ರಿಗೆ. ಅದಕ್ಕೆ ಅಂತಾನ, ಆಯ್ತು ಇನ್ನೊಂದು 15 ದಿನ ಮಾಡೇ ಬಿಡೋಣ. ದಿನ ಹೋಗೋಣ, ಜೋಳಿಗೆ ಹಾಕೋತಿದ್ದ, ಅದು ಅವ ಅನ್ಕೊಂಡಂಗೆ ಆಗ್ತಿತ್ತು. ನೀರ್ ಕಡೆ ಹೋಗುವ, ನದಿಗೆ ಹೋಗುವ, ನೀರ್ ತುಂಬ್ಕೋ ಬರೋದ್ರೊಳಗೆ ನೀರೆಲ್ಲ ಹೋಗಿರೋದು, ಮತ್ ತಂದಿರ್ತಿದ್ದ, ಮತ್ ಮುಂಜಾನೆ ಮತ್ ಅದೇ ಟೈಮಿಗೆ ಹೋಗುವ, ಹಿಂಗೆ ಮಾಡ್ದ 15 ದಿನ. 15 ದಿನ ಮತ್ ಆಪಾಗ್ತದ, ಏನ್ ಮಾಡಿಟ್ಟು ಸುಮ್ಮನೆ 15 ದಿನ ವೇಸ್ಟ್ ಮಾಡಿದ್ರಿ, ಏನೂ ಆಗಲಿಲ್ಲ. ಅದು ನೀರು ಬಂದ್ರಿ, ಇದು ಆಶ್ರಮಕ್ಕೆ ಅದರ ಚಲೋ, ಆಶ್ರಮಕ್ಕೆ ನೀರು ಬರಲಿಲ್ಲ, ಮಾಡಿದಂಗೆ ನೀವು ಅಂತ. ಅವಾಗಂತ ನಾನು ಜೋಳಿಗೆರ ನೋಡು, ಆ ಜೋಳಿಗೆ ಕರಗಿದ್ದು ಬೆಳೆದಾಗಿತ್ತು, ಅದು ನೀರು ಬಂದಿರಲ್ಲ, ಅದು ಕರಗಿದ ಜೋಳಿಗೆ ಬೆಳೆದಾಗಿತ್ತು. ನಾವು ಏನು ಶ್ರವಣ ಮಾಡ್ತೀವಿ ಅದನ್ನ ಮನನ ಮಾಡಿಕೊಂಡ್ರೆ, ಅದನ್ನ ಮನನ ಮಾಡಿಕೊಂಡ್ರೆ ಆಕಳಗಳ ಏನ್ ತಿಂತಾವ ಮನನ ಮಾಡ್ಕೊತಾವ, ನಂಬಿಸ್ತಾವ. ಆ ಥರ ನಾವು ಯಾವ ವಿಷಯಗಳನ್ನ ಹೇಳ್ತೀವಿ ಪ್ರತಿನಿತ್ಯ ಮರೆತು ಬಿಡ್ತೀವಿ, ನಿನ್ನೆ ಮರೆತು ಬಿಡ್ತೀವಿ. ಏನ್ ಮರಿಬೇಕು, ಏನ್ ಮರಿಬಾರ್ದು ಅನ್ನೋದು ನಮಗೆ ಗೊತ್ತಿರಬೇಕು. ಮರೆತು ಭಾಳ ಚಲೋ, ನಮ್ಮನ್ನ ನೆಮ್ಮದಿಯಾಗಿ ಇಟ್ಟಿದ್ದು, ನಮ್ಗೆ ಬೇಡ ವಿಷಯ ಎಲ್ಲ ನಾವು ನೆನಪಿಟ್ಕೊಂಡಿದ್ದೇವಲ್ಲ, ನಾವು ಇಟ್ಟಿದ್ದೀವಿ. ನಾವೆಲ್ಲ ನೆನಪು ಹಾಕ್ಬಿಡ್ತೀವಿ, ಅದು ನಾವು ಸುಖವಾಗಿರ್ತೀವಿ. ನೆನಪು ಮಾಡೋದು ಭಾಳ ಅದ್ಭುತವಾದ ವಿಚಾರ. ಆದ್ರೆ ಯಾವ ನೆನಪು ಹಾಡಬೇಕು, ಯಾವ ನೆನಪು ಇಡಬೇಕು ಅನ್ನೋದು ನಮಗೆ ಗೊತ್ತಿರ್ಬೇಕು. ಮನುಷ್ಯ ಎಲ್ಲ ನೆನಪು ಹಾರಿಬೇಕು. ನಮ್ಮ ಜೊತೆ ಅದು ಒಳ್ಳೆ ದೇವರೇ ನೆನಪು ಹಾಕ್ಬಿಡ್ತೀವಿ. ಒಂದೊಂದ್ಸರಿ ಅಂತೂ ನಾವು ಎಲ್ಲ ಏನೇನು ಕೆಲಸ ಮಾಡ್ತಿರ್ತೀವೋ ನೆನಪು ಹಾಕ್ತೀವಿ, ದೇವ್ರನ್ನ ನೋಡ್ತಿರ್ತಾರ ಅಂತ. ಕನಕದಾಸ ಸ್ಟೋರಿ ಕೇಳಿದಲ್ಲ ನಾವೆಲ್ಲರೂ, ಎಲ್ಲಿ ಯಾರು ಇಲ್ಲ ಅಲ್ಲಿ ಹೋಗಿ ಬಾಳೆ ತಿಂಬಾ ಅಂತಂದ್ರೆ ಎಲ್ಲಿ ಯಾರು ಸಿಗಲೇ ಇಲ್ಲ ಅಂತ ಕನಕದಾಸನೇ ಬಂದಿರ್ತಾರೆ. ಅಂತ ಪ್ಲೇಸಸ್ ಸಿಗಲಿಲ್ಲ
ವಾಪಸ್ ಬಂದ ಹಂಗ ಎಲ್ಲ ಟೈಮ್ನಾಗೂ ನಾವು ದೇವ್ರನ್ನೂ ಮರೆಯುವಷ್ಟು ಮರು ನಮ್ಮಲ್ಲಿ ಆಗಿರ್ತದೆ. ಅದಕ್ಕೆ ನಾವೇನ್ ಮಾಡ್ಬೇಕು, ಮನನ ಮಾಡ್ತಾನೆ ಇರ್ಬೇಕು. ಮತ್ತೆ ಈ ವಿಷಯಗಳ ನಾವು ಬೆಳೆದು ಹಾಕ್ತಾ 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 ಇದ್ರೆ ಅದು ಒಂದು ದಿನ ನಮ್ಮ ಜೀವನದಲ್ಲಿ ಅಚ್ಚುಕಟ್ಟಾಗಿ ಉಳಿತದೆ. ಉಳಿದಾಗ ಅದು ನಮ್ಮ ಆಕ್ಷನಿಗೆ ಬರುತ್ತೆ. ಇವೆರಡು ಮಾಡಿದ್ರೆ ಸಾಕ, ಇವೆರಡು ಮಾಡಿದ್ರೆ ನಮ್ಮ ಜೀವನ ಉದ್ಧಾರ ಆಗತ್ತ ಹಂಗ ಅನ್ಕೋಬೋದ? ಇಲ್ಲ. ಇವು ಎರಡರಿಂದ ಬಹುಮುಖ್ಯವಾಗಿದ್ದು ಅನ್ನೋದ ಅದೇ ವಿದ್ಯಾಭ್ಯಾಸ, ಅಭ್ಯಾಸ. ನನಗ ಸ್ವಿಮ್ಮಿಂಗ್ ಬಗ್ಗೆ ನಾ PhD ಮಾಡಿದ ಅಂತಂದ್ರೆ ಏನೂ ಉಪಯೋಗ ಆಗಲ್ಲ. ನಮ್ಮ ವಿಜ್ಞಾನ ಸತ್ತ ಹೋಗ್ತೀನಿ. ಆದ್ರೆ ಅದನ್ನ ಈಸಿ ಕಲಿತೇವಂದ್ರೆ ಅದು ನಮ್ಗೆ ಸರ್ವೈವ್. ನಾನು ದೊಡ್ಡ ಜ್ಞಾನಿ ಇರೋದು ದೊಡ್ಡದಾಗಲ್ಲ. ಆದ್ರೆ ಆ ಜ್ಞಾನದ ಮಾತು ದೊಡ್ಡದಲ್ಲ, ಜ್ಞಾನಿಯಾಗಿ ಇರೋದು ಮಾತು ದೊಡ್ಡದು. ಜ್ಞಾನದ ಮಾತು ಎಲ್ಲರೂ ಬರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಬಸವಣ್ಣನವರು ಹೇಳ, ಕಲಬೇಡ, ಕೊಲ್ಲಬೇಡ, ರುಚಿಯನ್ನು ಬಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದನ್ನು ಹರಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ಕೂಡಲ ಸಂಗಮ ದೇವರ ನಳಿಯೋ ಪರ್ಯಾಯ. ಬಹಳ ಚೆನ್ನಾಗಿ ಹೇಳೋದಂದ್ರೆ ನಾವು ಬಿಡ್ತೀವಿ. ನಾವೇ ಹೇಳ್ತೀವಿ. ನಾವು ಯಾರನ್ನ ನಮ್ಮ ಮಕ್ಕಳಿಗೆ ಹೇಳಿದ್ವಿ, ಕೊಲೆ ಮಾಡು, ಸುಲಿಗೆ ಮಾಡು, ಸುಳ್ಳು ಹೇಳು, ನಾವು ಹೇಳ್ತೀವಿ. ಅವ್ರು ಬೇರೆ ಹೇಳಿಲ್ಲ. ಈಗ ಮಾತುಗಳು ಕೆಲವೊಂದು ಮಾತುಗಳನ್ನು ಕೇಳ್ತಾ ಹೋಗಿ ಅವರೇ ಬೇರೆ ವಿಷಯ ಹೇಳಿಲ್ಲ, ಬೇರೆ ವಿಷಯವನ್ನು ಹೇಳಿಲ್ಲ. ಅವರು ಅದನ್ನೇ ಹೇಳ್ತಾರೆ. ನಾವು ನಮ್ಮ ಮಕ್ಕಳಿಗೆ ಅದನ್ನೇ ಹೇಳ್ತೀವಿ. ನಾವು ಎಲ್ರಿಗೂ ಅದನ್ನೇ ಹೇಳ್ತೀವಿ. ನೋಡ್ಬಾ, ಶಿಸ್ತಾಗಿ ಇರು, ಚಲೋ ಇರು, ಒಳ್ಳೇದು ಮಾಡ್ಕೊಂಡು, ಸುಳ್ಳು ಹೇಳಬೇಡ, ಯಾರಿಗೂ ಮನಸ್ಸು ನೋಯಿಸ್ಬೇಡ, ಇದ್ರ ಮಾತಾಡಬೇಡ, ನಿನ್ನೇ ಈಗೋ ತರ್ಕೋಬೇಡ, ನಿನ್ನೆ ಬಳಸ್ಕೋಬೇಡ. ಇದೆಲ್ಲ ನಾವು ಹೇಳ್ತೇವೆ. ಎವ್ರಿ ಡೇ ಹೇಳ್ತೀವಿ ನಾವು ನಮ್ಮ ಮಕ್ಕಳಿಗೆ. ಎವ್ರಿ ಡೇ ಇನ್ನು ಹಂಚ್ಕೋತೀವಿ. ಆದ್ರೂ ನಾವು ಬಸವಣ್ಣ ಆಗಿ ಕೇಳೋದಲ್ಲ, ನಾವು ಬುದ್ಧ ಆಗಿ ಕೇಳೋದಲ್ಲ. ಆಚರಣೆಗಳಿಲ್ಲ. ಅವ್ರು ಹಂಗೆ ಇದ್ರು, ಹೆಂಗೆ ಹೇಳ್ತಿದ್ರು, ಹಂಗೆ ಆ ಜೀವನ ಅವ್ರು ಸಾಗಿಸ್ತಿದ್ರು. ಆದ್ರೆ ನಾವು ಹೇಳ್ತೀವಿ, ಆ ಜೀವನ ಸಾಗಿಸಲ್ಲ. ಅದೇ ನಮಗೂ ನಾವು ಯಾವತ್ತು ನಮ್ಮ ನಡೆ ನುಡಿಗೆ ತಾಳ ಆಗ್ತದ, ನಾವು ಹೇಳಿದ್ದನ್ನ ಮಾಡ್ತಾ ಹೋಗ್ತೀವಿ, ಅವಾಗ ನಾವು ನಾವು ಅವ್ರಿಗೇನು ನಮಗೂ ವ್ಯತ್ಯಾಸ ಮಾಡ್ತಾರೆ. ಆದ್ರೆ ನೀವು ಪ್ರಾಕ್ಟೀಸಿಗೆ ತರೋದು, ಇದಕ್ಕೆ ನಾವು ಇಂಗ್ಲೀಷ್ನಲ್ಲಿ ನೋಯಿಂಗ್ ಡೂಯಿಂಗ್ ಟ್ರ್ಯಾಕ್ ಅಂತೀವಿ. ನಮ್ಗೆ ಗೊತ್ತು ಇದು ಇನ್ಫಾರ್ಮೇಶನ್ ಯುಗ. ಏನ್ ಗೊತ್ತಿಲ್ಲ ಈಗ ನಾವು ಶ್ರಾವಣ ಅಂತ ತೆಗೆದ್ರೆ ನಾವು ಯಾರು ಇಟ್ಕೊಂಡು ಸತ್ಸಂಗ ಮಾಡ್ಬೇಕಾಗಿಲ್ಲ. ಆಕ್ಚುಲಿ ಸತ್ಸಂಗ ಭಾಳ ಕಡಿಮೆ ಬರ್ತಾರೆ. ಎಲ್ಲರಿಗೆ ಇರ್ತದೆ, ನಮ್ಗೆಲ್ಲ ಬರ್ತದ ಅಂತ ಹೇಳಿ ಇನ್ಫಾರ್ಮೇಶನ್ ಓವರ್ಫ್ಲೋ ಆಗೈತಿ. ಎಲ್ಲಿ ನೋಡಿದ್ರು ಇನ್ಫಾರ್ಮೇಶನ್. ಸ್ಪೆಷಲಿ ಇದು ಇನ್ಫಾರ್ಮೇಶನ್ ಯುಗ ಅಂತಾನೆ ಹೇಳ್ತೀವಿ. ಮಕ್ಕಳಿಗೆ ನಾವು ಪಾಠ ಇಲ್ಲ. ಒಂದು ಪಾಠದ್ದು ಯೂಟ್ಯೂಬ್ನಾಗ ಹೊಡೆದ್ರೆ 10 ನಮ್ನಿ ತಿಳಿಸಿ ಹೇಳೋರು ಇರ್ತಾರೆ. ಈ ಟೀಚರ್ ಬೇಡ ಸೆಲೆಕ್ಷನ್ ಮಕ್ಕಳಿಗೆ. ಈಗ ಈ ಟೀಚರ್ ಬೇಡ ನಾನು ಹೇಳೋದು ಸೆಲೆಕ್ಷನ್. ಈ ಟೀಚರ್ ಹೇಳ ಹೆಂಗೆ ಫೋಟೋಸಿಂಥಸಿಸ್ ಮಾಡ್ಬೇಕು ಹೇಳ. ಈಗ ಶ್ರಾವಣದ ಬಗ್ಗೆನೂ ನಾವು ತಿಳ್ಕೊಬೇಕಂದ್ರೆ ನಾವು ಮನೆಯೊಳಗೆ ತಿಳ್ಕೊಬೇಕು, ಬರಬೇಕಾಗಿದೆ. ಇನ್ಫಾರ್ಮೇಶನ್ ನಾವು ಒಂದು ಕೇಳಿದ್ರೆ 3 ಕೊಡ್ತೇವೆ. ಗೂಗಲ್ ಮಾಡಿದ್ರು ನಾವು ಒಂದೇ ಕೇಳಿದ್ರೆ ಸಿಗು ಕೊಡ್ತೇವೆ. ನಮ್ಗೆಲ್ಲ ನಾವು ಏನು ಮಾಡಲ್ಲ. ಇನ್ಫಾರ್ಮೇಶನ್ ಅನ್ನು ಕಲೆಕ್ಟ್ ಮಾಡ್ಕೊಬೇಕು. ಅದನ್ನ ಜಾಗವಾಗಿ ನಾವು ಯಾವುದು ಕಲಿಯಬೇಕು, ಅದು ಸಮಸ್ಯೆ. ನಾವು ಯಾವತ್ತ ನಾವು ಎಲ್ಲದನ್ನ ಆಚರಣೆ ತರ್ತೀವಿ ಅಂತಂದ ಅವತ್ತು ನಮ್ಗೆ ಸಿದ್ಧಿ ಸ್ಟಾರ್ಟ್ ಆಗ್ತದೆ. ಅವಾಗ ನಮ್ಗೆ ಸಿದ್ಧಿ ಸ್ಟಾರ್ಟ್ ಆಗ್ತದೆ. ಕಾಡ್ನಾಗ ತಪಸ್ಸಿಗೆ ಕುಳಿತು ಎಷ್ಟೋ ಮಹಾತ್ಮರಿಗೆ ನಾವು ಯೋಚನೆ ಮಾಡಬೇಕು. ಕಾಡ್ನಾಗ
ಸಿಗೋದವರು ತಪಸ್ಸು ಮಾಡ್ತಿರ್ತಾರೆ. ಹೆಂಗೆ ಸಾಧ್ಯ ಆಗ್ತದ? ಆ ಸಿದ್ಧಿನ ಪಡೆದಿರ್ತಾರೆ. ಬಂದು ಕಾಡು ಪ್ರಾಣಿಗಳು ನೋಡಿ ಹೊರಟು ಹೋಗ್ಬೇಕು, ಅಷ್ಟೊಂದು ಸಿದ್ಧಿನ ಅವರು ಪಡೆದಿರ್ತಾರೆ. ಅದರಿಂದ ಅದು ಸಾಧ್ಯ ಆಗ್ತದೆ. ಸೊ ಅದನ್ನು ಪಡಿಬೇಕಂದ್ರೆ ನಾವು ಏನು ಅಂತೀವಿ, ನಾವು ಏನು ತಿಳ್ಕೊತೀವಿ, ನಾವೇನು ಶ್ರವಣ ಮಾಡ್ತೀವಿ, ಆ ಶ್ರವಣ ಮಾಡಿದ್ದನ್ನ ಮನನ ಮಾಡಬೇಕು. ಮನನ ಮಾಡಿದ್ದನ್ನ ವಿಧಾನ ಮಾಡಬೇಕು, ಪ್ರಾಕ್ಟೀಸಿಗೆ ತರಬೇಕು. ನಾವು ಯಾವುದನ್ನ ಪ್ರಾಕ್ಟೀಸಿಗೆ ತರ್ತೀವಿ ಅದು ನಮ್ಗೆ ಸಿದ್ಧಿ ಆಗ್ತದೆ. ಶ್ರಾವಣ ತಿಂಗಳಲ್ಲಿ ಇದು ಒಂದು ಹೆಂಗಂದ್ರೆ ಬರ ಅಂತ ಹೇಳ್ಬೋದು. ನಾವು ಏನಾರ ಸಿದ್ಧಿ ಮಾಡ್ಕೋಬೇಕು ಅಂತ ಅನಿಸಿದ್ರೆ ಈ ಒಂದು ತಿಂಗಳಲ್ಲಿ ನಮ್ಗೆ ಅದರ ಎನರ್ಜಿ ಬಹಳಷ್ಟು ನಮಗೆ ಸಿಗೋದ್ರಿಂದ, ಆ ನಕ್ಷತ್ರದ ಎನರ್ಜಿ ಸಾಕಷ್ಟು ನಮ್ಗೆ ಸಿಗೋದ್ರಿಂದ ನಾವು ಸಾಕಷ್ಟನ್ನ ಪರಿವರ್ತನೆಯನ್ನ ಮಾಡ್ಬೋದು. ಒಂದನ್ನು ನಾವು ಮಾಡ್ಬೋದು, ಒಂದನ್ನು ಬಿಡೋದು, ಒಂದನ್ನು ತೆಗೆದುಕೊಳ್ಳೋದು. ಶ್ರಾವಣದ 2ನೇ ದಿನ ಇರೋದ್ರಿಂದ ಇನ್ನೂ ಬಹಳ ಏನು ಲಾಸ್ ಆಗಿಲ್ಲ ನಮ್ಮಿಂದ. ಇವತ್ತು 2ನೇ ದಿನ ನಾವು ಒಂದು ಪ್ರಾಬ್ಲಮ್ ಮಾಡ್ಬೋಣ. ಇದನ್ನ ಬಿಡೋದು, ಈ ಒಂದು ವಿಷಯನ ಇಲ್ಲಿ ಸತ್ಸಂಗಕ್ಕೆ ಬರೋರಂತೂ ಯಾವುದೂ ಚಟನ ಮಾಡೋದಿರಲ್ಲ. ನನಗೆ ಗೊತ್ತದ, ಅದು ನಮ್ದು ಯಾವುದೋ ಒಂದು ರೂಢಿ ನಮಗೆ ಇಷ್ಟ ಆಗಿರಲ್ಲ. ಅದು ಒಂದು ರೂಢಿ ನಮಗೆ ಇಷ್ಟ ಆಗಿರಲ್ಲ. ಸಾತ್ವಿಕ ಆಹಾರ ತೆಗೆದುಕೊಳ್ಳೋದು ಇರ್ಬೋದು, ಯಾವುದೋ ಒಂದು ಇರ್ಬೋದು, ಸಣ್ಣ ವಿಷಯನೇ ಇರ್ಬೋದು. ಈವ್ನಿಂಗ್ ಸಂಜೆ ಕುಂತು ಧಾರಾವಾಹಿಗಳನ್ನ ನೋಡ್ತಾ ನಮಗೆ ಬೇಡವಾದ ಉಪಯೋಗಕ್ಕೆ ಬಾರದೇ ಇರುವಂತ ಧಾರಾವಾಹಿಗಳನ್ನ ನೋಡೋದೇ ಇರ್ಬೋದು, ಒಂದು ಸಣ್ಣ ವಿಷಯನೂ ಇರ್ಬೋದು. ಅದನ್ನ ನಾವು ಬಿಡ್ಬೋದಾ? ಯಾಕಂದ್ರೆ ಬಿಡ್ಲಿಕ್ಕೆ ದೇವರು ನಮಗೆ ಸಹಾಯ ಮಾಡ್ತಾರೆ. ಈ ಸಮಯದಲ್ಲಿ, ಈ ತಿಂಗಳು ಪವಿತ್ರವಾದ ತಿಂಗಳು, ಆಚರಣೆಗಳಂತೂ ನೀವು ಎಲ್ಲರೂ ಮಾಡ್ತಿರ್ತೀರಿ, ಅದ್ರ ಬಗ್ಗೆ ನಾವು ಹೇಳೋದು ಬೇಡ, ಮಹತ್ವದ ಬಗ್ಗೆ ಅಷ್ಟೇ ಹೇಳೋಣ. ಸೊ ಒಂದನ್ನ ಬಿಡ್ತಾ ಒಂದನ್ನ ತೆಗೆದುಕೊಂಡು ಹೋಗ್ಬೋದಾ? ಏನೋ ಒಂದು ಹೊಸ ಹ್ಯಾಬಿಟ್ ಅನ್ನ ಫಾರ್ಮ್ ಮಾಡ್ಬೋದು. ವಯಸ್ಸಿನ ಮಿತಿ ಇಲ್ಲ ಇರುತ್ತೆ, ಯಾವುದೇ ವಯಸ್ಸಿನಲ್ಲಿ ಅದರ ಪರಿವರ್ತನೆ ಆಗ್ಬೋದು. ಯಾವುದನ್ನ ನಾವು ತಗೊಂಡು ಹೋಗ್ಬೇಕು? ಬ್ರಹ್ಮಿ ಮುಹೂರ್ತದಲ್ಲಿ ಹೇಳುವುದನ್ನು ತೆಗೆದುಕೊಂಡು ಹೋಗ್ಬೇಕಾ? ನಾವು ಸಿಟಿಗೆ ಇರೋದನ್ನ ಬಿಡೋದನ್ನ ಬಿಡಬೇಕಾ? ನಾವು ನಮಗೆ ಒಂದು ಪ್ರಶ್ನೆ ಹಾಕೋಣ. ಇವತ್ತಿನ ದಿನ ಯಾವುದನ್ನ ಮಾಡಿದ್ರೆ ಸರಿ ಹೋಗ್ಬೋದು ಅಂತ. ಹೀಗೆ ಮಾಡಿ ನಮ್ಮ ಜೀವನನ ಹಸರುಗೊಳಿಸ್ಕೊಳ್ಳೋಣ. ನನ್ನ ಎಲ್ಲರಿಗೂ ಮಂಗಲವಾಗಲಿ. ಕೊನೆಯದಾಗಿ ಒಂದು ಕಥೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಥೆ ಹೀಗೆ, ಹಿಮಾಲಯದ ಒಂದು ಆಶ್ರಮ. ಹಿಮಾಲಯದ ಒಂದು ಆಶ್ರಮ ಪರಿಪೂರ್ಣವಾಗಿತ್ತಂತಂದ್ರ, ಸಮೃದ್ಧವಾಗಿತ್ತಂತಂದ್ರ ಅಲ್ಲಿ ಬಹಳಷ್ಟು ದಾರ್ಶನಿಕರು ಬಂದು ಹೋಗ್ತಿದ್ರು, ಭಕ್ತರು ಬರ್ತಿದ್ರು, ಬ್ರಹ್ಮಚಾರಿಗಳು ಬರ್ತಿದ್ರು, ಸನ್ಯಾಸಿಗಳು ಬರ್ತಿದ್ರು, ಎಲ್ಲರೂ ಬರ್ತಿದ್ರು. ಸಮೃದ್ಧವಾಗಿ ತುಂಬಿದ್ದದು, ಆಶ್ರಮ ತುಂಬಿತ್ತು. ಬಹಳ ಸಂತೋಷದಿಂದಿದ್ರು ಎಲ್ಲರೂ. ಆದ್ರೆ ಏನಾಯ್ತೋ ಗೊತ್ತಿಲ್ಲ. ದಿನ ಕಳೆದಂಗ ವರ್ಷ ಕಳೆದಂಗ ಬರೋ ಸಂಖ್ಯೆ ಕಡಿಮೆ ಆಯಿತು. ಸನ್ಯಾಸಿಗಳು ಇಲ್ಲಿಂದ ಬೇರೆ ಕಡೆ ಹೊರಟು, ಬ್ರಹ್ಮಚಾರಿಗಳು ಇಲ್ಲಿಂದ ಬೇರೆ ಕಡೆ ಹೊರಟು. ಸೊರಗಿಕತ್ತಿತ್ತು ಆಶ್ರಮ. ಆಶ್ರಮದ ಅಧ್ಯಕ್ಷಗ ನೋವಾಯ್ತಪ್ಪ, ಬೆಳೆಸಿದ ನೋವಾಯ್ತು. ಏನ್ ಮಾಡೋದಪ್ಪ, ಹೆಂಗ್ ಮಾಡೋದಪ್ಪ ಅಂತ ಯೋಚನೆ ಮಾಡಿದ್ರು. ಯಾರು ಸಲಹೆ ಕೊಟ್ಟರು, ಇಲ್ಲಿ ಹಿಮಾಲಯದ ಒಂದು ಗುಹೆಯಲ್ಲಿ ಒಬ್ರು ಗುರುಗಳಿದ್ದಾರೆ, ಅವ್ರ ಕಡೆ ಹೋದ್ರೆ ನಿಮಗೆ ಏನಾರ ಪರಿಹಾರ ಸಿಗ್ಬೋದು ಅಂತ ಹೋದ್ರು. ಗುಹೆಗೆ ಹೋದ್ರು. ದಿವ್ಯವಾದ ವ್ಯಕ್ತಿ. ಅವರಿಗೆ ಈ ಮಹಾನ್ ಪುರುಷರು ಏನಿರ್ತಾರ ಅವರಿಗೆ ಹಿಂದಿದ್ದು ಈಗಿದ್ದು ಮುಂದಿದ್ದು ಆಲ್ರೆಡಿ ಗೊತ್ತಾಗ್ತದೆ. ಎಲ್ಲ ಕಾಲದ್ದು ಭೂತ ವರ್ತಮಾನ ಭವಿಷ್ಯ ಎಲ್ಲ ಅರ್ತಿರ್ತಾರ. ಸೊ ಅವ್ರು ಹೇಳ್ತಾರ, ಅವ್ರು ಕೇಳ್ತಾರ, ಏನಾಯ್ತಪ್ಪ ನಿಮ್ ತೊಂದರೆ ಏನದ ನಮ್ಗೆ ಸ್ವಲ್ಪ ಗೊತ್ತಾಗ್ಲಿಲ್ಲ. ಅಲ್ಲ ನಿಮ್ಗೆಲ್ಲ ತಿಳಿದದಂತಂದ್ರೆ ಅದು ಪರಿಹಾರ ಕೇಳಿದ್ರಿ. ಪರಿಹಾರ ಆಲ್ರೆಡಿ ಕಂಡ್ಕೊಂಡಿರಿ, ಅದನ್ನ
ನಿಮ್ಮ ಆಶ್ರಮದಾಗ ಎಷ್ಟು ಜನ ಅದಲ್ಲ ಅವ್ರದ್ರೊಳಗೆ ಒಬ್ಬರಲ್ಲಿ ದೇವ್ರ ಅದಾರ ದೇವ್ರ ಹೌದಾ? ಯಾರು ದೇವರು ಈ ಕ್ಷಣದಿಂದ? ಹೌದ್ರಿ, ಯಾರು ದೇವರು? ಅದನ್ನ ಹೇಳಲ್ಲ, ಅದನ್ನ ಹೇಳಲ್ಲ, ಅದನ್ನ ನೀವೇ ಕಂಡ್ಕೋಬೇಕು. ಹೆಂಗ್ ಕಂಡ್ಕೋತೀರಿ ಅದು ನಿಮ್ಗೆ ಬಿಟ್ಟಿದೆ, ಅದು ನೀವು ಕಂಡ್ಕೋಬೇಕಲ್ಲ. ಇದು ಒಳ್ಳೆಯ ಒಗಟಾಗ್ತದೆ ಅವ್ರಿಗೆ, ಅದ್ರ ಖುಷಿ ಆಗ್ತದೆ. ಖುಷಿ ಎದಕ್ಕಾಗ್ತದೆ ಅಂದ್ರೆ ಇದೇನು ಸಮಸ್ಯೆಗೆ ಪರಿಹಾರ ಆಗ್ತದೆ ಹೋಗೋದ್ಬಿಟ್ರೆ. ಈ ಮಹಾನ್ ಪುರುಷರದೊಂದು ಹ್ಯಾಬಿಟ್ ಹೆಂಗಿರ್ತದೆ ಅಂತಂದ್ರೆ ಅವ್ರು ಸೀದಾ ಯಾವುದು ಹೇಳಿ ಕಳಿಸ್ತಿರಲ್ಲ. ಅವ್ರು ಏನ್ ಹೇಳ್ತಾರ ನಮ್ಮ ತೆಲಿಗಂತ ಹೇಳ್ತಾರೆ. ಅದು ಡೈರೆಕ್ಟ್ ಕ್ವಶನ್ ಡೈರೆಕ್ಟ್ ಉತ್ತರ ಯಾವತ್ತೂ ಇರಲ್ಲ. ನಮಗಂತೂ ತಿಳಿಯೋವರೆಗೂ ಅದನ್ನ ಮಾಡಿದ್ರಾಯ್ತಂತ ಬರ್ತಾರೆ, ಆಶ್ರಮಕ್ಕೆ ಬರ್ತಾರೆ. ಆಶ್ರಮ ಒಳಗೆ ಕಾಲ ಇರ್ಬೇಕಂದ್ರೆ ಒಬ್ಬರು ಸಹಾಯಕ್ಕೆ ಇರ್ತಾರೆ. ನನಗೆ ಅಂತದ್ದು ಕಿನ್ನಲ್ಲೇ ದೇವರಿದ್ರೆ ಓ ನಮಸ್ಕಾರ ನಮಸ್ಕಾರ ಅವರೇ ಭಕ್ತಿಯಿಂದ ಅವರು ನಮಸ್ಕಾರ ಮಾಡ್ತಾರೆ. ಸೌಹಾರ್ದದಿಂದ ಅವರು ನೋಡ್ಕೋತಾರೆ. ಅವ್ರಿಗೆ ಕನ್ಫ್ಯೂಷನ್ ಆಗ್ತದೆ, ಯಾರಲ್ಲಿ ದೇವರದಾರ ಯಾರಲ್ಲಿ ದೇವರದಾರ ಅಂತ. ಅವು ಹಾಗಾಗಿ ಎಷ್ಟು ಮಂದಿ ಅದರ ಆಶ್ರಮ ಎಲ್ಲರನ್ನು ಅತ್ಯಂತ ಪೂಜನೀಯ ಭಾವನೆಯಿಂದ ಭಕ್ತಿಯಿಂದ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಅವ್ರು ಹೇಳ್ತಾರೆ, ನಾನು ಹಿಂಗೆ ಹೋಗಿದ್ದೆ, ಹೋದಲ್ಲಿ ನನಗೆ ಹೇಳಿದ್ರು ನಮ್ಮಲ್ಲಿ ದೇವರಲ್ಲ. ಅವ್ರು ಯಾರು ಅಂತ ಗೊತ್ತಿಲ್ಲ. ಆಶ್ರಮದಲ್ಲಿ ಎಲ್ಲರಿಗೂ ಬುಗುಲಾಗ್ತದೆ. ದೇವ್ರು ನಮ್ಮ ಜೊತೆಗೆ ಒಬ್ಬರದ ಯಾರದರ ಹೇಳಿಲ್ಲ ಅಂದ್ರೆ ಈ ನಿಂಬಾಳ್ಸರ್ ಇರ್ಬೋದು, ಈಶ್ವರ್ ಇರ್ಬೋದು, ಆ ಮೇಡಮ್ ಇರ್ಬೋದು, ಇವರು ಇರ್ಬೋದು, ಗೊತ್ತಿಲ್ಲ ನಮಗೆ. ಸೊ ಆ ಕ್ಷಣದಿಂದ ಎಲ್ಲರಿಗೂ ಪೂಜನೀಯ ಭಾವನೆಯಿಂದ ನೋಡ್ಲಿಕ್ಕೆ ಹತ್ಬಿಡ್ತಾರೆ. ಎಲ್ಲರಿಗೂ ಭಕ್ತಿಯಿಂದ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೆಣ್ಣು ಸೌಹಾರ್ದ ಬೆಳೀತದಂದ್ರೆ ಎಲ್ಲರಿಗೂ ಒಬ್ರಿಗೊಬ್ಬರ ಸಹಕಾರ ಕೊಡ್ತಿರ್ತಾರ, ಒಬ್ರೊಬ್ರು ಒಳ್ಳೆಯದನ್ನ ಮಾತಾಡ್ತಿರ್ತಾರ. ಹಿಂಗ ಆಗ್ತಾ ಆಗ್ತಾ ಇದನ್ನೆಲ್ಲ ಕಲ್ತ್ಕೊಂಡು ಆ ಸುತ್ತಮುತ್ತಲ ಇದ್ದವರು ಮತ್ತೆ ಸನ್ಯಾಸಿಗಳು ಬರ್ಲಿಕ್ಕೆ ಬಿಡ್ತಾರೆ, ಬ್ರಹ್ಮಚಾರಿಗಳು ಬರ್ಲಿಕ್ಕೆ ಬಿಡ್ತಾರೆ, ಭಕ್ತಾದಿಗಳು ಬರ್ಲಿಕ್ಕೆ ಬಿಡ್ತಾರೆ, ಮತ್ತೆ ಆಶ್ರಮ ತುಂಬಿ ಬಿಡ್ತಾರೆ. ಹೇಳೋ ತಾತ್ಪರ್ಯ ಏನಂದ್ರ ನಾವು ಎಲ್ಲರಲ್ಲಿ ದೇವರನ್ನ ಕಾಣ್ತಾ ಹೋದ್ರ ನಮ್ಮ ಜೀವನ ಅಂತೂ ಉದ್ಧಾರ ಆಗ್ತದೆ. ನಾವು ಎಲ್ಲಿದ್ದೀವಿ ಅದನ್ನೂ ಉದ್ಧಾರ ಆಗ್ತದೆ, ನಮ್ಮ ಊರು ಉದ್ಧಾರ ಆಗ್ತದೆ, ನಮ್ಮ ದೇಶವೂ ಉದ್ಧಾರ ಆಗ್ತದೆ, ನಮ್ಮ ಜಗತ್ತೂ ಉದ್ಧಾರ ಆಗ್ತದೆ. ಅದನ್ನ ಎಲ್ಲರಲ್ಲಿ ದೇವರನ್ನು ಕಾಣುವ ಒಂದು ಪರಿಪಾಠವನ್ನ ನಾವು ರೂಪಿಸಿಕೊಳ್ತಾ, ನಮ್ಮ ರೂಢಿಯಲ್ಲಿ ತಂದುಕೊಳ್ತಾ, ಎಲ್ಲರಿಗೂ ನಮ್ಮ ಜೀವನವನ್ನು ಹಸನು ಮಾಡ್ತಾ, ಎಲ್ಲರ ಜೀವನವನ್ನು ಹಸನು ಮಾಡೋ. ನಾವು ಒಬ್ಬನಿಗೆ ಒಂದು ಮನೆಯೊಳಗೆ ಒಂದು ಕೆಟ್ಟ ಜನ ಇದ್ರಂದ್ರ ಇಡೀ ಮನಿನೇ ಕೆಟ್ಟದಾಗ್ತದೆ. ಒಬ್ಬ ಹುಡುಗಿನಂದ್ರೆ ಇಡೀ ಮನಿ ಕೆಡ್ಲಿಕ್ಕೆ ಕಾರಣ ಆಗ್ತದೆ. ಅದರಲ್ಲಿ ಒಬ್ಬ ಸಾತ್ವಿಕ ಜನ ನಿಮ್ಮಂಥವ್ರು ಇದ್ರಂದ್ರೆ ಇಡೀ ಮನಿ ಉದ್ಧಾರ ಆಗಿರೋದು ಕಾರಣ ಆಗ್ತದೆ. ನಾವು ಅನ್ಕೋಬಹುದು ಚೇಂಜ್ ಏನಪ್ಪ, ನಾವು ಒಬ್ಬನಿಂದ ನನ್ಗೆ ವಯಸ್ಸಾಯ್ತು, ನನ್ನಿಂದ ಏನಾಗ್ಬೋದು, ಇಲ್ಲ ಇವತ್ತು ಮೊದಲಿಂದ ಆಗೈತಂದ್ರೆ ನಮ್ಮಿಂದನೂ ಆಗಲ್ಲ ಅಂತ ಅನ್ಲಿಕ್ಕೆ ಆಗಲ್ಲ. ಆಗ್ಬೋದು, ಒಂದೇ ವ್ಯಕ್ತಿಯಿಂದನೂ ಆಗ್ಬೋದು. ಅಂತ ಚೇಂಜ್ ತರುವಂತ ವ್ಯಕ್ತಿ ನಾವು ನೀವೆಲ್ಲರೂ ಆಗೋಣ ಅಂತ ಆಶಿಸ್ತಾ, ನಮ್ಮೆಲ್ಲರ ಜೀವನ ಹಸನಾಗಲಿ, ಮಂಗಳಮಯವಾಗಲಿ ಅಂತ ಆಶಿಸ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದ. ಪರಿವರ್ತನೆ ಜಗದ ನಿಯಮ. ಆಮೇಲೆ ನಾವು ಯಾವುದನ್ನು ಹೇಗೆ ಶ್ರವಣ ಮಾಡಬೇಕು ಅಥವಾ ಕೇಳಬೇಕು ಅಥವಾ ಆಲಿಸಬೇಕು ಅನ್ನೋದನ್ನ ಬಹಳ ಆಧ್ಯಾತ್ಮಿಕವಾಗಿ ಸುಂದರವಾಗಿ ಹೇಳಿದಂತಹ ಸೋದರಿ ಪ್ರತಿಭಾ ಪಾಟೀಲ್ ಅವರಿಗೆ ಅಭಿನಂದನೆಗಳು. ಅದಕ್ಕೆ ಹೇಳ್ತಾರೆ, ಸಿದ್ದೇಶ್ವರಪ್ಪ ಅವರು ಮಾತನಾಡಿದರೆ ಅವಾಗ ಬಹುತೇಕ ಎಲ್ಲರೂ ಕಿವಿಗೆ ಅಂತ ಅಂದ್ಕೊಂಡಿದೆ. ಬೇಜಾರು
ಮಾಡ್ಕೊಳ್ಳಿಕ್ಕೆ ನಾವು ತಯಾರಾಗೋದಿಲ್ಲ ಅಥವಾ ಮನಸ್ಸು ಮಾಡೋದಿಲ್ಲ. ಯಾಕಾಗೋದಿಲ್ಲ? ಅದು ಆಗುತ್ತಂದ್ರೆ ಏನು ಮಾಡಿದ್ರೆ ನಮ್ಮಿಂದಲೇ ಪರಿವರ್ತನೆ ಆಗಬೇಕು, ಅದು ಸಾಧ್ಯತೆ ಇದೆ ಅನ್ನೋದು ಒಂದು ಕಥೆ ಮೂಲಕ ಹೇಳಿ ಇಷ್ಟಪಡ್ತೀನಿ. ಒಬ್ಬ ಮಹಾರಾಜ ಇದ್ರೆ ಅವನ ಆಸ್ಥಾನದಲ್ಲಿ ಆಕಸ್ಮಿಕವಾಗಿ ಒಂದು ರಾಕ್ಷಸ ಬಂದ. ರಾಕ್ಷಸ ಬಂದ ಕೂಡಲೇ ಆ ರಾಕ್ಷಸದ ಒಂದು ಸ್ವಭಾವ ಏನಿರ್ತದೆ ಅಂದ್ರೆ, ಬಟ್ ರಾಕ್ಷಸ ಅಂದ್ರೆ ಗೊತ್ತದೆ ದುಷ್ಟ ಊಟ ಅಥವಾ ದುಷ್ಟ ವ್ಯಕ್ತಿ ಅಂತ ಅನ್ಕೊಳ್ಳೋಣ ಅಂತ. ಆ ದುಷ್ಟ ವ್ಯಕ್ತಿಗೆ ಎಷ್ಟು ನಾವು ಬೈತೇವೆ ಅಷ್ಟು ದೊಡ್ಡದಾಗಿರ್ತದೆ. ಬಂದ ಕೂಡಲೇ ಎಲ್ಲ ರಾಜ ಆಸ್ಥಾನದಲ್ಲಿದ್ದು ಎಲ್ಲ ರಾಕ್ಷಸ ಬೈತಿರ್ತಾರೆ. ಇಂಥ ಒಂದು ಆಸ್ಥಾನಕ್ಕೆ ನೀನು ಬರಬಾರ್ದಾಗಿತ್ತು, ಯಾಕೆ ಬಂದಿನಿ ಅವನಿಗೆ ಅಂತ ಎಲ್ಲರೂ ಬೈತಿರ್ತಾರೆ. ಹೆಂಗೆ ಬೈತಿರ್ತಾರೆ ಹಂಗೆ ದೊಡ್ಡದಾಗ್ತದೆ. ಅವಾಗ ಸಹಜವಾಗಿ ಮಹಾರಾಜ ಎಲ್ಲೋ ಕಲ್ಲು ಹೋಗಿರ್ತಾನೆ. ಮಹಾರಾಜ ಬಂದ ಕೂಡಲೇ ಎಲ್ಲರೂ ಬೈದನ್ನ ನೋಡ್ತಾನ. ಆಮೇಲೆ ಹೆಂಗೆ ಬೈತಿರ್ತಾರಲ್ಲ ಹಂಗೆ ಅದು ದೊಡ್ಡದಾಗ್ತಾ ಹೋಗೋದನ್ನು ಮಹಾರಾಜ ಸರಿ ಇದಕ್ಕೊಂದು ಒಳ್ಳೆಯ ಉಪಾಯವನ್ನು ನಾವು ಇದು ಮಾಡಬೇಕು ಅಂತ ಹೇಳಿ ಎಂದು ಹೇಳ್ತಾರೆ. ನೋಡು, ಇವು ಯಾರು ಬೈಬಾರ್ದು. ಆ ರಾಕ್ಷಸರ ಬಳಿಯೂ ಸಹಿತ ಒಳ್ಳೆ ಗುಣಗಳಿದ್ದಾವೆ. ಆ ಒಳ್ಳೆ ಗುಣಗಳನ್ನು ನಾವು ಸ್ವೀಕಾರ ಮಾಡಬೇಕೇ ವಿನಃ ಅವರಲ್ಲಿರುವ ಕೆಟ್ಟ ಗುಣಗಳನ್ನು ನೋಡಬಾರದು ಅಂತ ಹೇಳಿ ಅವ್ರು ಏನ್ ಮಾಡ್ತಾರಂದ್ರೆ ಪ್ರತಿ ದಿವಸ ಅದಕ್ಕೆ ಹೋಗಿ ಬಹಳ ಚೆನ್ನಾಗಿ ಮಾತಾಡ್ತಾರೆ. ಆರಾಮಿದ್ಯಾ, ಚೆನ್ನಾಗಿದ್ಯಾ, ಏನು ಊಟ ಮಾಡಬೇಕು, ಏನ್ ಬೇಕು ಅಂತೇಳಿ ಪ್ರತಿ ದಿವಸ ಅದಕ್ಕೆ ಕೇಳ್ತೀವಿ. ಅವಾಗ ಅದಕ್ಕೆ ಏನಾಗಲಿಕ್ಕೆ ಅಂತಂದ್ರೆ, ನಾನು ಇಂಥ ಮಾತು ಕೇಳಿದ್ದೇವಲ್ಲ, ಏನು ಇಂಥ ಒಳ್ಳೆ ಮಾತುಗಳು ನಾನು ಕೇಳಿದ್ರು ಎಲ್ಲರೂ ನನಗೆ ಕೈಯೋಗಿ ಆಗಿದ್ರು, ನಾನು ಶಕ್ತಿ ಮಾಡ್ತಾ ಇದೆ ಅಂತೇಳಿ ಅದಕ್ಕೆ ಮನಸ್ಸಿಗೆ ಹೊಡೆದು ಬರ್ತದೆ. ಆವಾಗ ಪ್ರತಿ ದಿವಸ ಪ್ರೀತಿ ಮಾಡ್ಬೇಕಂದ್ರೆ ಮಹಾರಾಜ ಆ ಪ್ರೀತಿ ಮಾಡ್ಕೊಂಡು ಏನಾಗ್ತದೆ, ಅದು ರಾಕ್ಷಸದ ದೊಡ್ಡದಿದ್ದು ಸಣ್ಣ ದಿನಾಗಲೂ ಹೆಂಗೆ ಪ್ರೀತಿ ಮಾಡ್ತಾ ಸಣ್ಣದಾಗಿ ಕೊನೆಗೆ ಒಂದು ದಿವಸ ಇಲ್ಲ, ನಾನು ಇವತ್ತು ನಿಮ್ಮ ಸ್ವಭಾವದಿಂದ, ನೀನು ಆಡುವ ಮಾತುಗಳಿಂದ, ನೀನು ತೋರುವ ಪ್ರೀತಿಯಿಂದ ನಿನ್ನಲ್ಲಿ ಕಂಡು ನಾನು ಇವತ್ತು ಪರಿವರ್ತನೆ ಬಂದಿದ್ದೀನಿ ಅಂತ ಹೇಳಿ ಅದು ಆ ಮಹಾರಾಜನ ಕಾಲಿಗೆ ಬಿದ್ದು ಅದು ಹೋಗ್ತದೆ. ಹಂಗ ನಾವು ಪರಿವರ್ತನೆ ಆಗ್ಕೋತ ಹೋಗ್ಬೇಕು. ಪ್ರತಿಯೊಂದಕ್ಕೂ ಪರಿವರ್ತನೆ ಆಗ್ಕೋತ ಹೋದೆವು ಅಂತಂದ್ರೆ ದಿನಾಲು ಎಷ್ಟೋ ಸಮಸ್ಯೆಗಳು ಸಮಸ್ಯೆಗಳಲ್ಲಿ ನಾವು ಆ ಸಮಸ್ಯೆಗಳನ್ನು ಪ್ರೀತಿ ಪೂರ್ವಕವಾಗಿ ಹೇಗೆ ಬಗೆಹರಿಸಬೇಕು ಅನ್ನೋದನ್ನು ನೋಡಬೇಕು ವಿನಃ ಅದನ್ನು ದ್ವೇಷದಿಂದ ನಾವು ನೋಡಬಾರದು. ಹೌದಲ್ಲೇ? ಅದಕ್ಕೆ ನಾವೆಲ್ಲರೂ ಈ ಶ್ರಾವಣ ಮಾಸದಲ್ಲಿ ಸಹೋದರಿಗಳಿಂದ ಹಾಗೆ ಒಳ್ಳೆಯದನ್ನು ಆಲಿಸೋಣ. ಆಲಿಸೋದ್ರ ಜೊತೆ ಅದನ್ನು ನಾವು ಒಳಗೆ ತಿಳಿಸ್ಕೊಂಡೇವೆ ಅಂತಂದ್ರೆ ಈ ಶ್ರಾವಣ ಮಾಸ ಸಕ್ಸಸ್ ಆಗುವುದರಲ್ಲಿ ಎರಡು ಅದರಲ್ಲಿ ಸರಿ. ಈಗ ವಾರದ ಕಥೆ ಒಂದು 2 ನಿಮಿಷ ಯಾರಾದರೂ ಕೇಳಿದ್ರೆ ಹೇಳ್ಬೋದು. ವಾರದ ಕಥೆ ಓಂ ನಮೋ ಭಗವತೆ ಆಲಿಸುವುದರಲ್ಲಿ ಬಹಳ ಅದ್ಭುತವಾಗಿರುವಂತಹ ಸಹೋದರಿ ಪ್ರತಿಭಾ ಪಾಟೀಲ್ ಅವರಿಗೆ ಧನ್ಯವಾದಗಳು. ಅವರು ತಮ್ಮ ಸಮಯವನ್ನು ಕೊಟ್ಟಿದ್ದಕ್ಕೆ ಅವರಿಗೆ ಸಣ್ಣ ಪ್ರೀತಿಪೂರ್ವಕವಾದ ಒಂದು ಕಾಣಿಕೆಯನ್ನು ಒಂದು लक्ष्मी सदा पालय मां, जय जय दुर्गति नाशिनी कामिनी सर्व फलप्रद शास्त्रनुते, रतरज दुर्गम